ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ನೀವೆಲ್ಲರೂ ಹೆಲ್ದಿ ಆಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀರಿ. ಐ ನೋ ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್ ಅಪ್ಲೋಡಿಂಗ್ ಕ್ಲಾಸ್ 10 ವಿಡಿಯೋಸ್. ನಾನು ಆಕ್ಚುಲಿ ಈ ವರ್ಷ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕೂಡ ಅದೊಂದು ಥಾಟ್ ಬಂತು, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸ್ಟಾರ್ಟ್ ಮಾಡೋಣ ಅಂತ. ಐ ವಾಸ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ದಟ್, ಬಟ್ ಡೋಂಟ್ ವರಿ, ಐ ಆಮ್ ಬ್ಯಾಕ್. ಐ ನೋ ಇವೊಂದು ನಾನು ಎಷ್ಟೋ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಚೆಕ್ ಮಾಡಿದೆ ನಾನು ಅನಾಲಿಟಿಕ್ಸ್ ಹೆಂಗ್ ಓಡ್ತಾ ಇದೆ ಕ್ಲಾಸ್ 10 ವಿಡಿಯೋಸ್ ಅಂತ. ಐ ಆಮ್ ವೆರಿ ಹ್ಯಾಪಿ. ಆಲ್ಮೋಸ್ಟ್ ಸ್ಟಾಟಿಸ್ಟಿಕ್ಸ್ ಆಲ್ಮೋಸ್ಟ್ 1K ಕ್ರಾಸ್ ಮಾಡ್ತಾ ಇದೆ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಲವ್ ಅಂಡ್ ಸಪೋರ್ಟ್. ಇಟ್ ಮೀನ್ಸ್ ದಟ್ ನಿಮಗೆ ನಾನು ಮಾಡ್ತಾ ಇರೋ ವಿಡಿಯೋಸ್ ರೀಚ್ ಆಗ್ತಾ ಇದೆ, ಅದರಿಂದ ನೀವು ಅದನ್ನ ಹೆಲ್ಪ್ ತಗೋತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದಟ್. ಆದಷ್ಟು ಇನ್ನ ಶೇರ್ ಮಾಡಿ, ಆದಷ್ಟು ಇನ್ನ ಸ್ಪ್ರೆಡ್ ಮಾಡಿ, ಸೊ ದಟ್ ಇಟ್ ರೀಚಸ್ ಮೋರ್ ಪೀಪಲ್ ಅಂಡ್ ಮೋರ್ ಪೀಪಲ್ ಕ್ಯಾನ್ ಮೇಕ್ ಯೂಸ್ ಆಫ್ ದ ವಿಡಿಯೋಸ್. ಓಕೆ, ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ಬಿಸ್ನೆಸ್. ನಾವು ಸಾಕು, ಇದೆಲ್ಲ ಸಾಕು. ಐ ನೋ ಇಟ್ಸ್ ಇವನ್ ಐ ಆಮ್ ಬ್ಯಾಕ್ ವಿತ್ ನ್ಯೂ ಟೈಪ್ ಆಫ್ ಥಿಂಗ್. ಯೂಶಲ್ ಆಗಿ ಚಾಪ್ಟರ್ ನ ಮಾರ್ಕರ್ ಬೋರ್ಡ್ ಅಲ್ಲಿ ಮಾಡ್ತಿದ್ದೆ, ಆಮೇಲೆ ಎಕ್ಸರ್ಸೈಸ್ ನ ಬೇರೆ ಲ್ಯಾಪ್ಟಾಪ್ ಅಲ್ಲಿ ಟ್ಯಾಬ್ಲೆಟ್ ಅಲ್ಲಿ ಮಾಡ್ತಾ ಇದ್ದೆ. ಬಟ್ ನಾವು ಎವ್ರಿಥಿಂಗ್ ಇಸ್ ಹಿಯರ್. ನಾನು ನಿಮ್ ಮುಂದೆನೇ ಇರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಕೇಳಿಸ್ಕೋಬಹುದು. ಓಕೆ, ಸೊ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ ಅಂಡ್ ಕ್ವಿಕ್ಲಿ ಲೆಟ್ ಸ್ಟಾರ್ಟ್. ಇವತ್ತು ನಾವು ಓದ್ತಾ ಇರುವಂತ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ನೋಡಿ, ಈ ವಿಡಿಯೋ ಯಾರಿಗೆ ಅಂದ್ರೆ ಟ್ರಿಗ್ನೋಮೆಟ್ರಿ ಕಷ್ಟ ಇದೆ, ಟ್ರಿಗ್ನೋಮೆಟ್ರಿ ನನಗೆ ಆಗಲ್ಲ. ಸೊ ಟು ಗೇನ್ ಯೋರ್ ಕಾನ್ಫಿಡೆನ್ಸ್, ನಿಮಗೆ ಟ್ರಿಗ್ನೋಮೆಟ್ರಿ ಫೆಮಿಲಿಯರ್ ಆಗೋದಕ್ಕೆ ಈ ವಿಡಿಯೋ. ಟ್ರಿಗ್ನೋಮೆಟ್ರಿ ಎಸ್ಪೆಷಲಿ ಈ ಚಾಪ್ಟರ್ ಅಲ್ಲಿ ಐಡೆಂಟಿಟೀಸ್ ಪ್ರೂವಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ನಾನು ಸೆಪರೇಟ್, ಅದಕ್ಕೋಸ್ಕರ ನಂತೇನೋ ಒಂದು ಸೆಪರೇಟ್ ವಿಡಿಯೋನ ಮಾಡ್ತೀನಿ ಆದಷ್ಟು ಬೇಗ. ಐ ವಿಲ್ ವೆರಿ ಸೂನ್ ಅಪ್ಲೋಡ್ ಇಟ್. ಓಕೆ, ಇವಾಗ ಏನು ಟ್ರಿಗ್ನೋಮೆಟ್ರಿ ಎಷ್ಟು ಅರ್ಥ ಮಾಡ್ಕೋಬೇಕು, ಅದನ್ನ ಹೆಂಗ್ ಯೂಸ್ ಮಾಡಬೇಕು, ದಿಸ್ ವಿಡಿಯೋ ಇಸ್ ಫಾರ್ ದೋಸ್ ಪೀಪಲ್. ಓಕೆ, ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಕ್ಲಾಸ್ 10 ಅಲ್ಲಿ ಆಲ್ಮೋಸ್ಟ್ 30 to 40% ಆಫ್ ದ ಮಾರ್ಕ್ಸ್ ಇಸ್ ಡಿಪೆಂಡೆಂಟ್ ಆನ್ ದೀಸ್ ಚಾಪ್ಟರ್ಸ್ ಅಂತ ಎಲ್ಲರೂ ಹೇಳಿರ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಡೋಂಟ್ ವರಿ, ಆ ಕಾನ್ಫಿಡೆನ್ಸ್ ಏನಿಲ್ಲ ಅದು ಡಬಲ್ ಆಗಬೇಕು. ಆ ತರ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಟ್ರಿಗ್ನೋಮೆಟ್ರಿ ಏನು? ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಗೋನೋಮೆಟ್ರಿ. 3 ಅಂದ್ರೆ ಏನೋ 3. ನೆಕ್ಸ್ಟ್ ಗೋನೋ ಅಂದ್ರೆ ಏನೋ, ಇಟ್ ಇಸ್ ಆಂಗಲ್ ಆರ್ ಸೈಡ್. ನೆಕ್ಸ್ಟ್ ಮೆಟ್ರಿ ಅಂದ್ರೆ ಏನೋ, ದಿಸ್ ಇಸ್ ನಥಿಂಗ್ ಬಟ್ ಮೆಜರ್ಮೆಂಟ್. ಸೊ ಎಲ್ಲಿ 3 angles ಆರ್ ಸೈಡ್ ಮೆಜರ್ಮೆಂಟ್ ಇರುತ್ತೆ, ದಟ್ ಈಸ್ ವೇರ್ ಟ್ರಿಗ್ನೋಮೆಟ್ರಿ ಕಮ್ಸ್ ಇನ್ ಟು ಪಿಕ್ಚರ್. 3 angles ಆರ್ ಸೈಡ್ಸ್ ಇರುವಂತ ಶೇಪ್ ಯಾವ್ದು ಗೊತ್ತಿದೆ ನಿಮ್ಗೆ? ಎಲ್ಲರೂ ಗೊತ್ತು. ಇದ್ರ ಮೇಲೆ ಒಂದು ಚಾಪ್ಟರ್ ನೀವು 10th ಅಲ್ಲಿ ಓದಿದೀರಾ. ಯು ಹ್ಯಾವ್ ಟ್ರಯಾಂಗಲ್ಸ್. ಹಾಗಿದ್ರೆ ಟ್ರಯಾಂಗಲ್ಸ್ ಇರ್ಬೇಕಾದ್ರೆ ಟ್ರಿಗ್ನೋಮೆಟ್ರಿ ಆಗ್ಬೇಕು? ಸಿಂಪಲ್, ಎಲ್ರಿಗೂ ಇದೇ ಡೌಟ್ ಬರೋದು. ಆಲ್ರೆಡಿ ನೀವು ಓದಿದ್ದೀರಾ ಅಲ್ವಾ ಟ್ರಯಾಂಗಲ್ಸ್. ಹಾಗಂದ್ರೆ ನಾನು ತಿರ್ಗಾ ಏನಕ್ಕೆ ಓದ್ಬೇಕು? ಅಗೈನ್ ಆಸ್ ಅ ಡಿಫರೆಂಟ್ ಚಾಪ್ಟರ್ ಏನಕ್ಕೆ ಓದ್ಬೇಕು? ಟ್ರಯಾಂಗಲ್ಸ್ ನೀವು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟ್ರಯಾಂಗಲ್, 2 ಟ್ರಯಾಂಗಲ್ ಇರುತ್ತೆ, ಒಂದು ಆಂಗಲ್ ಚೂಸ್ ಮಾಡ್ತೀರಾ. ಸೊ ಇಫ್ ಐ ಚೂಸ್ ಒನ್ ಆಂಗಲ್, ಇನ್ನೊಂದು ಟ್ರಯಾಂಗಲ್ ಅಲ್ಲೂ ಆಂಗಲ್ ಚೂಸ್ ಮಾಡ್ಬೇಕು ನಾನು. ಐ ಕಾಂಟ್ ಚೇಂಜ್ ದ ಪಾರ್ಟ್ಸ್. ನಾನು ಇಲ್ಲಿಂದ ಒಂದು ಆಂಗಲ್ ತಗೋತೀನಿ, ಇಲ್ಲಿಂದ ಒಂದು ಸೈಡ್ ತಗೋತೀನಿ ಅಂದ್ರೆ ಲಾಜಿಕಲಿ, ಇಲ್ಲಿವರೆಗೂ ಲಾಜಿಕಲಿ ಅದು ನಮಗೆ ವರ್ಕೌಟ್ ಆಗಿಲ್ಲ, ವರ್ಕೌಟ್ ಆಗೋದು ಇಲ್ಲ. ಕರೆಕ್ಟ್? ಬಟ್ ಟ್ರಿಗ್ನೋಮೆಟ್ರಿ ಇಸ್ ದ ಚಾಪ್ಟರ್. ನಿಮ್ಗೆ ಆ ಮೋಟಿವ್ ಬೇಕಲ್ವಾ, ಏನು ಅಂತ, ಯಾಕೆ ಈ ಚಾಪ್ಟರ್ ಇಟ್ಟಿದ್ದಾರೆ ಬೇಕಲ್ವಾ? ದಿಸ್ ಇಸ್ ಅ ಚಾಪ್ಟರ್ ವೇರ್ ಯು ಕ್ಯಾನ್ ಈಸಿಲಿ ಕಂಪೇರ್ ಆಂಗಲ್ ವಿತ್ ಎನಿ ಸೈಡ್, ಸೈಡ್ ವಿತ್ ಆಂಗಲ್. ಗೊತ್ತಾಗುತ್ತೆ ಹೆಂಗೆ ಅಂತ. ಓಕೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿಸ್ ಚಾಪ್ಟರ್. ಸೈಡ್ ನ ಆಂಗಲ್ ಕಂಪೇರ್ ಮಾಡ್ಬೋದು, ಆಂಗಲ್ ಸೈಡ್ ಕಂಪೇರ್ ಮಾಡಿದ್ರು ನಮ್ ಕೆಲಸ ಆಕ್ಚುಲಿ ಈಸಿ ಮಾಡ್ತಿದೆ. ಕರೆಕ್ಟಾ? ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಸ್ಟಡಿ ದಿಸ್ ಚಾಪ್ಟರ್. ಲೆಟ್ಸ್ ಗೆಟ್ ಬ್ಯಾಕ್. ಸೊ ಟ್ರಯಾಂಗಲ್ ಅಂತ ಗೊತ್ತಾಯ್ತು. ಹಾಗಿದ್ರೆ ತಿರ್ಗಾ ಎಷ್ಟು ಟ್ರಯಾಂಗಲ್ಸ್ ಇದೆ? ನಮಗೆ ಬೇಸ್ಡ್ ಆನ್ ಸೈಡ್ಸ್ 3 ಗೊತ್ತು, ನಮಗೆ ಬೇಸ್ಡ್ ಆನ್ ಆಂಗಲ್ಸ್ 3 ಗೊತ್ತು. ಅದು ಬಿಟ್ಟು ಅದನ್ನೊಂದು 150 ಪ್ರಾಪರ್ಟೀಸ್ ಇದೆ. ಇದೆಲ್ಲ ಗೊತ್ತಿರ್ಬೇಕಾ? ಇಲ್ಲವೇ ಇಲ್ಲ. ಈ ಚಾಪ್ಟರ್ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಯು ಶುಡ್ ನೋ ದ ಪ್ರಾಪರ್ಟೀಸ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಟ್ರಯಾಂಗಲ್. ಬರೀತೀನಿ, ಇದ್ರ ಹೆಸರು ಗೊತ್ತಿಲ್ವಾ ಅಂತ ಹೇಳ್ಬಿಡಿ. ಯಾವ ಟೈಪ್ ಆಫ್ ಟ್ರಯಾಂಗಲ್ ಇದು? ರೈಟ್ ಆಂಗಲ್ ಟ್ರಯಾಂಗಲ್. ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ? ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್. ಈಗ ಇದ್ರ ಪ್ರಾಪರ್ಟೀಸ್ ತುಂಬಾ ಈಸಿ ನಾಪ್ಕ ಇಟ್ಕೊಳ್ಳೋಕೆ. ತುಂಬಾ ಕಡಿಮೆ ಇರೋ ಪ್ರಾಪರ್ಟೀಸ್ ಈ ಟ್ರಯಾಂಗಲ್ಗೆ, ಅದು ಎಲ್ಲ ನಾಪ್ಕ ಇಟ್ಕೊಳ್ಳುವಂತದೆ. ಓಕೆ, ಸೊ ಫಸ್ಟ್ ಪ್ರಾಪರ್ಟಿ ಏನು? ಎ ಬಿ ಸಿ. ನೇಮ್ ಮಾಡ್ಬಿಡ್ತೀನಿ ಫಸ್ಟ್. ಎ ಬಿ ಸಿ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್ ಆಂಗಲ್ಡ್ ಅಟ್ ಬಿ. ಓಕೆ, ಯಾಕೆ ರೈಟ್ ಆಂಗಲ್ ಟ್ರಯಾಂಗಲ್ ಹೆಸರು ಬಂತು? ಬಿಕಾಸ್ ಈ ಚಾಪ್ಟರ್ ಈ ಟ್ರಯಾಂಗಲ್ ಅಲ್ಲಿ ದ ಮ್ಯಾಕ್ಸಿಮಮ್ ಆಂಗಲ್, ಟ್ರಯಾಂಗಲ್ ಅಲ್ಲಿ ಮ್ಯಾಕ್ಸಿಮಮ್ ಆಂಗಲ್ ಯಾವುದು? ಮ್ಯಾಕ್ಸಿಮಮ್ ಆಂಗಲ್ ಇಸ್ 90 ಡಿಗ್ರಿ. ಓಕೆ, ಈ ಟ್ರಿಗ್ನೋಮೆಟ್ರಿ ಏನ್ ಮಾಡ್ತೀವಿ ಅಂತ ಹೇಳಿದೆ, ಸೈಡ್ಸ್ ನ ಆಂಗಲ್ಸ್ ನ ರಿಲೇಟ್ ಮಾಡ್ತೀವಿ ಅಂತ ಹೇಳಿದೆ. ಒಂದು ಬೇಸಿಕ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಇದನ್ನ ನಾವು ರಿಪೀಟ್ ಮಾಡ್ತೀವಿ ನೆಕ್ಸ್ಟ್. ಓಕೆ, ಒಂದ್ ಆಂಗಲ್ ಈಗ ಆಲ್ರೆಡಿ ಇದೆ, ಇದನ್ನ ಒಂದು ಸೈಡ್ ಜೊತೆ ರಿಲೇಟ್ ಮಾಡಿ ತೋರಿಸ್ತೀವಿ. ಓಕೆ, ಹೌ ಡು ಯು ರಿಲೇಟೆಡ್? ಈಗ ಇದು ಲಾರ್ಜೆಸ್ಟ್ ಆಂಗಲ್ ಅಂತ ಗೊತ್ತಾಯ್ತು. ಕರೆಕ್ಟಾ? ಈ ಆಂಗಲ್ಗೆ ಎಕ್ಸಾಕ್ಟ್ ಆಪೋಸಿಟ್ ಒಂದ್ ಸೈಡ್ ಕಾಣಿಸುತ್ತೆ ನೋಡಿ.
ಈ ಆಂಗಲ್ಗೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಈ ಎದುರುಗಡೆ ಮನೆ ಅಂದ್ರೆ ಏನು, ಮುಂದೆಗಡೆ, ಎದುರುಗಡೆ, ಕರೆಕ್ಟಾ? ಸೊ ಈ ಆಂಗಲ್ ಎದುರುಗಡೆ ಏನಿದೆ, ಯು ಹ್ಯಾವ್ ಅ ಸೈಡ್. ಟ್ರಿಗ್ನೋಮೆಟ್ರಿ ಯು ಕ್ಯಾನ್ ರಿಲೇಟ್ ಆಂಗಲ್ ವಿತ್ ಸೈಡ್. ಸೊ ಇಲ್ಲಿಂದ ಇಲ್ಲಿಗೆ ನಾನು ಕಂಪೇರ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ಆಂಗಲ್. ಇದೇನಾಗುತ್ತೆ ಅವಾಗ, ಲಾರ್ಜೆಸ್ಟ್ ಆಂಗಲ್ ಗೆ ಆಪೋಸಿಟ್ ಇರೋ ಸೈಡ್ ಆಗುತ್ತೆ. ಸೊ ಇದೇನಾಗುತ್ತೆ, ದಿಸ್ ವಿಲ್ ಬಿಕಮ್ ಲಾರ್ಜೆಸ್ಟ್ ಸೈಡ್. ದಿಸ್ ವಿಲ್ ಬಿಕಮ್ ಲಾರ್ಜೆಸ್ಟ್ ಸೈಡ್. ಅರ್ಥ ಆಯ್ತಲ್ವಾ? ಆಂಗಲ್ ನ ಸೈಡ್ ರಿಲೇಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಲಾರ್ಜೆಸ್ಟ್ ಸೈಡ್ ಗೆ ಒಂದ್ ಹೆಸರಿದೆ. ಆ ಹೆಸರು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪೈಥಾಗರಸ್ ಥಿಯರಂ 120 ಸರಿ ಯೂಸ್ ಮಾಡಿದೀರಾ. ದಟ್ ಇಸ್ ನಥಿಂಗ್ ಬಟ್ ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಯುವರ್ ರೇಷಿಯೋಸ್. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ, ಈಗ ಪ್ರತಿ ಸರಿನೂ 90 ಡಿಗ್ರಿನೇ ಇರುತ್ತೆ. ಇದೊಂದೇ ಆಂಗಲ್ ಇಟ್ಕೊಂಡು ನಾವು ಇಡೀ ಚಾಪ್ಟರ್ ಓದಲ್ಲ. There are different types of angles, correct? So generalize ಆಗಿ I am going to consider another angle theta. Consider angle theta. ಈ theta ಇದೆಯಲ್ಲ, ನೀವು ಎಲ್ಲಿ ಬೇಕಾದ್ರೂ ಬರೀಬಹುದು. ಸಿ, ಇಲ್ಲೂ ಒಂದು ಆಂಗಲ್ ಇದೆ, ಇಲ್ಲೂ ಒಂದು ಆಂಗಲ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಬರೀಬಹುದು. ಅಗೈನ್ ಫಾರ್ ಈಸಿ ಸ್ಟಡಿಂಗ್, ಫಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ನಾನು ಸಿ ಹತ್ರನೇ ತಗೋತೀನಿ. ದಿಸ್ ಆಂಗಲ್ ಇಸ್ ಯೋರ್ theta. ಈಗ ತೀಟಾ ಅಂದ್ರೆ ಯಾಕೆ ತೀಟಾ ತಗೋತಾರೆ? ಈ ತೀಟಾ ಬಂದ ತಕ್ಷಣ ಮುಗೀತೋ, ಇಲ್ಲಿಂದ ಸ್ಟಾರ್ಟ್ ಕಷ್ಟ ಅಂತ ಅನ್ಸ್ಬಿಡುತ್ತೆ. ಡೋಂಟ್ ವರಿ, ನಮಗೆ ಹೆಂಗೆ ಇಂಗ್ಲಿಷ್ ಅಲ್ಲಿ ABCD ಇದೆಯೋ, ಕನ್ನಡದಲ್ಲಿ ಹೆಂಗ ಅ ಇದೆಯೋ, ಅದೇ ಒಂದು ಲ್ಯಾಂಗ್ವೇಜ್, ಅದು ಯಾವ ಲ್ಯಾಂಗ್ವೇಜ್, ಲ್ಯಾಟಿನೋ ಗ್ರೀಕೋ ಗೊತ್ತಿಲ್ಲ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಲ್ಯಾಂಗ್ವೇಜ್ ನ ABCD ಇದ್ದಂಗಿದು. ಆಲ್ಫಾ, ಬೀಟಾ, ಗಾಮಾ, ತೀಟಾ, ಝೀಟಾ, ಎಪ್ಸಿಲಾನ್, ಇದೆಲ್ಲ ಏನು, ದೀಸ್ ಆರ್ ಆಲ್ ಸಿಂಬಲ್ಸ್ ಅಲ್ಲ, ದೀಸ್ ಆರ್ ಆಲ್ ಲೆಟರ್ಸ್ ಫ್ರಮ್ ಅ ಸರ್ಟನ್ ಲ್ಯಾಂಗ್ವೇಜ್. ಯಾಕೆ ಇದನ್ನ ಯೂಸ್ ಮಾಡ್ತೀವಿ? ಯಾಕೆ ಇಲ್ಲ ABC ಇತ್ತು ತಾನೆ, ಈಸಿ ಮಾಡಬಹುದಿತ್ತು ತಾನೆ, ಇದೆಲ್ಲ ಥಾಟ್ಸ್ ಬರುತ್ತೆ. ಬಟ್ ಇದನ್ನ ಯೂಸ್ ಮಾಡ್ತಾ ಬಂದ್ಬಿಟ್ಟಿದೀವಿ, ಅದು ನಮಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಸೊ ವಿ ಆರ್ ಫಾಲೋಯಿಂಗ್ ದ ಸೇಮ್ ಥಿಂಗ್. ನಿಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಈ ಸಿಂಬಲ್ಸ್ ಇರುತ್ತೆ. ಅಂಡ್ ಒನ್ಸ್ ಯು ಗೋ ಫಾರ್ ಹೈಯರ್ ಸ್ಟಡೀಸ್, ಈ ಸಿಂಬಲ್ ಗಿಂತ ಜಾಸ್ತಿ ಸಿಂಬಲ್ಸ್ ನಿಮಗೆ ಪರಿಚಯ ಆಗುತ್ತೆ. ಸೊ ಗೆಟ್ ಯೂಸ್ ಟು ಇಟ್. ಇಟ್ ಇಸ್ ಜಸ್ಟ್ ಅ ಲೆಟರ್, ಒಂದು ಲ್ಯಾಂಗ್ವೇಜ್ ನ ಲೆಟರ್. ಓಕೆ, ಸೊ ಥೀಟಾ ಅಂತ ಬಂತು. ಏನ್ ಮಾಡ್ಬೇಕು ಇವಾಗ? ವೆನೆವರ್ ಐ ಸಿ ಅ ಆಂಗಲ್, ಐ ಹ್ಯಾವ್ ಟು ರಿಲೇಟ್ ಇಟ್ ಟು ಡಿಫರೆಂಟ್ ಸೈಡ್ಸ್, ಕರೆಕ್ಟಾ? ಸೊ ಏನ್ ಮಾಡ್ತೀನಿ ಇವಾಗ, ಅದೇ ತರ 90 ಡಿಗ್ರಿ ಹೆಂಗ್ ಮಾಡಿದ್ನೋ, ಆಂಗಲ್ ಥೀಟಾಗೆ ಒಂದು ಸೈಡ್ ಆಪೋಸಿಟ್ ಆಗಿದೆ. ಈ ಸೈಡ್ಗೂ ಒಂದು ಹೆಸರು ಕೊಡ್ತೀನಿ. ಇಲ್ಲಿ ಲಾರ್ಜೆಸ್ಟ್ ಸೈಡ್ ಅಂತ ಹೆಸರು ಕೊಟ್ಟೆ, ಇಲ್ಲಿ ಏನ್ ಕೊಡ್ತೀನಿ, ಆಪೋಸಿಟ್ ಸೈಡ್ ಅಂತ ಹೆಸರು ಕೊಡ್ತೀನಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಸೈಡ್ ಉಳ್ಕೊಂಡ್ಬಿಟ್ಟಿದೆ, ಥೀಟಾಗೆ ಪಕ್ಕದಲ್ಲೇ ಇದೆ. ಇಟ್ ಇಸ್ ವೆರಿ ಕ್ಲೋಸ್ ಟು ಥೀಟಾ. ಅಂಡ್ ಥೀಟಾ ಫಾರ್ಮ್ ಆಗೋಕೆ ಒನ್ ಆಫ್ ದ ರೀಸನ್ BC, ಕರೆಕ್ಟಾ? ಸೊ ಥೀಟಾ ತುಂಬಾ ಹತ್ರ ಇರೋದಕ್ಕೆ ಏನಂತ ಕರಿತೀವಿ, ಅಡ್ಜಸೆಂಟ್ ಸೈಡ್. ದಿಸ್ ಇಸ್ ಹೌ ಯು ರಿಲೇಟ್ ಆಂಗಲ್ ಟು ಸೈಡ್ಸ್. ಈಗ ಒಂದು ಚಿಕ್ಕ ರಾಜಕೀಯ ಆಯ್ತು ಇವಾಗ, ಆಕ್ಚುಲಿ ಪಾಲಿಟಿಕ್ಸ್ ಆಯ್ತು ಒಂದ್ ಸ್ವಲ್ಪ. ಯಾರ ಮನೆ ಇದು ಆಕ್ಚುಲಿ? ದಿಸ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಇದು 90 ಡಿಗ್ರಿ ಮನೆ. 90 ಡಿಗ್ರಿ ಮನೇಲಿ ಏನಾಗ್ತಿದೆ ನೋಡಿ, 90 ಡಿಗ್ರಿ ಮನೆಯಲ್ಲಿ ಈಗ 90 ಡಿಗ್ರಿಗೆ ರಿಲೇಟ್ ಮಾಡ್ಬೇಕಿತ್ತು, ಕರೆಕ್ಟಾ? 90 ಡಿಗ್ರಿ ರಿಲೇಟ್ ಮಾಡೋದು ಯಾವ ಸೈಡ್ ಇತ್ತು, ಹೈಪೋಟೆನ್ಯೂಸ್ ಇತ್ತು. ಥೀಟಾ ಇಸ್ ಅ ಗೆಸ್ಟ್ ಫಾರ್ ದಟ್ ಹೌಸ್, ಕರೆಕ್ಟಾ? ಥೀಟಾ ಬಂತು, ಬಟ್ ಥೀಟಾಗೆ ಎಷ್ಟು ಸೈಡ್ಸ್ ರಿಲೇಟ್ ಆಯ್ತು? ಒಂದು ಆಪೋಸಿಟ್ ಸೈಡ್ ರಿಲೇಟ್ ಆಯ್ತು, ಇನ್ನೊಂದು ಅಡ್ಜಸೆಂಟ್ ಸೈಡ್ ರಿಲೇಟ್ ಆಯ್ತು. ರಾಜಕೀಯ ಆಯ್ತಲ್ವಾ? ಈಗ ಅವ್ರ ಮನೇಲಿ ಅವನು ಬರೀ ಒಂದ್ ಸೈಡ್ ಕೊಟ್ಟಿದ್ದಾರೆ, ಯಾರೋ ಗೆಸ್ಟ್ ಗೆ ಎರಡೆರಡು ಸೈಡ್ ಕೊಟ್ಬಿಟ್ಟಿದ್ದಾರೆ. ಈಗ ಯೂಶಲಿ ಎಲ್ರ ಮನೇಲಿ ಹಿಂಗೆ ಆಗೋದು. ನಮ್ಮ ಮನೇಲಿ ಏನಂತಾರೆ, ಒಂದು ಬಿಸ್ಕೆಟ್ ಹಾಕಿದ್ರೆ ಗೆಸ್ಟ್ ಬಂದಾಗ ಎರಡು ಕೊಟ್ಬಿಡ್ತಾರೋ, ಅದು ಇಲ್ಲಿ ತಿನ್ಕೊಡಿ ಅಂತ. ಅಥವಾ ಒಂದ್ ದೋಸೆ, ಅವ್ರು 2 ದೋಸೆ ಕೊಡ್ತಾರೆ, ನಮಗ್ 1 ದೋಸೆ ಕೊಡ್ತಾರೆ, ಕರೆಕ್ಟಾ? ಅದೇ ತರಾನೇ ಇಲ್ಲೂ ಒಂದು ರಾಜಕೀಯ ಆಗಿದೆ. ಓಕೆ, ಬಟ್ ಸ್ಟಿಲ್ ಇದು ಬಂದಿರೋದೇ ಹಿಂಗೆ, ಇದು ಆಗ್ತಿರೋದೇ ಹಿಂಗೆ. ವಿ ಹ್ಯಾವ್ ಟು ಕಂಟಿನ್ಯೂ ವಿತ್ ದ ಸೇಮ್ ಥಿಂಗ್. ಓಕೆ, ಈಗ ರಿಲೇಟ್ ಮಾಡ್ತೀನಿ ಸೈಡ್ಸ್ ನ. ನೋಡಿ ನಾನು ಏನ್ ತಗೋಬೇಕು ಇವಾಗ, ಫಸ್ಟ್ ಕಾನ್ಸೆಪ್ಟ್ ನೀವು ಓದೋದು ಅಷ್ಟೇ. ಸೈಡ್ಸ್ ರಿಲೇಟ್ ಆಯ್ತಲ್ವಾ, ಟ್ರಿಗ್ನೋಮೆಟ್ರಿ ಮುಗಿದೋಯ್ತು, ಟ್ರಿಗ್ನೋಮೆಟ್ರಿ ಆಕ್ಚುಲಿ ಮುಗಿದೋಯ್ತು. ಓಕೆ, ಈಗ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಫಸ್ಟ್ ಕಾನ್ಸೆಪ್ಟ್ ಬರ್ತೀನಿ. ಈಗ ಫಸ್ಟ್ ಕಾನ್ಸೆಪ್ಟ್ ಆಫ್ ಟ್ರಿಗ್ನೋಮೆಟ್ರಿ ಯಾವುದು ಅಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ರೇಷಿಯೋಸ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಓಕೆ, ರೇಷಿಯೋ ಅಂದ್ರೆ ಏನು? ಎನಿಥಿಂಗ್ ವಿಚ್ ಇಸ್ ಆಫ್ ದ ಫಾರ್ಮ್ ಆಫ್ A/B ಫಾರ್ಮ್ ಅಲ್ಲಿ ಇರ್ಬೇಕಷ್ಟೇ. ಈಗ ಏನ್ ಮಾಡ್ತೀನಿ, ಸೊ ಫಸ್ಟ್ ಐ ನೋ ರಾಜಕೀಯ ಆಗಿದೆ ಅಂತ ಗೊತ್ತು. ಓಕೆ, ಸೊ ರಾಜಕೀಯ ಆಗಿದ್ರು ನಾನು ಏನ್ ಮಾಡ್ತೀನಿ, ಥೀಟಾ ಇಲ್ಲಿ ಒಂದು ಸೈಡ್ ನ ತಗೋತೀನಿ, ಆಪೋಸಿಟ್ ಸೈಡ್, ಅಂಡ್ ಈಕ್ವಲ್ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಸೊ ಏನ್ ಮಾಡ್ತೀನಿ, ಒಂದು ಸೈಡ್ ನ 90 ಡಿಗ್ರಿ ಇಂದ ತಗೋತೀನಿ. ಸೊ ಇವಾಗ ಇದು ಎರಡು ಯೂಸ್ ಮಾಡ್ಕೊಂಡು ಫಾರ್ಮ್ ಮಾಡೋ ರೇಷಿಯೋ ಏನ್ ಬರುತ್ತೆ, ಫಸ್ಟ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಬರ್ಕೋತೀನಿ. ಆಮೇಲಿಂದ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಕ್ಯಾನ್ ಆಲ್ಸೋ ಕಮ್, ಬಟ್ ನಾನು ಫಸ್ಟ್ ಇದನ್ನ ಬರೀತೀನಿ. ನೆಕ್ಸ್ಟ್ ಸೆಕೆಂಡ್ ಏನು, ಸೆಕೆಂಡ್ ಇನ್ನೊಂದು ಸೈಡ್ ಇದೆ, ಯಾವ್ದು ಅಡ್ಜಸೆಂಟ್. 90 ಡಿಗ್ರಿ ಇರೋದೇ ಒಂದು. ನೆಕ್ಸ್ಟ್ ಯಾವ್ದು, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಓಕೆ, ನೆಕ್ಸ್ಟ್ ನನಗೆ ರೇಷಿಯೋ ಮಾಡಕ್ ಎರಡು ಬೇಕು. ಈಗ ಸಪೋಸ್
ನಾನು 90 ಡಿಗ್ರಿನ ಇಗ್ನೋರ್ ಮಾಡಿದ್ರೆ ಥೀಟಾ ಹತ್ರ ಆಲ್ರೆಡಿ 2 ಸೈಡ್ ಇದೆ, ಅದನ್ನೇ ತಗೋಬಹುದು. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಆಪೋಸಿಟ್ ಬೈ ಅಡ್ಜಸೆಂಟ್. ಅರ್ಥ ಆಗ್ತಿದೆಲ್ಲ ಏನ್ ಮಾಡ್ತಿದ್ದೀನಿ ಅಂತ? ಓಕೆ, ನೆಕ್ಸ್ಟ್ ಕಂಟಿನ್ಯೂ. ಇದನ್ನ ಮೇಲ್ ಮಾಡ್ತೀನಿ, ನೀವೇ ಇದೇನು ಅವಶ್ಯಕತೆ ಇಲ್ಲ ಇವಾಗ. ನೆಕ್ಸ್ಟ್ ಇದೇ ತರ ನೋಡಿ, ಈ ಆರ್ಡರ್ ನಾನು ಹಿಂಗ್ ತಗೊಂಡಿದೀನಿ. ಇದು ಬರಿಬೇಕಾದ್ರೆ ಒಂದು ತಲೆ ನಿಮ್ಗೆ ಥಾಟ್ ಹೊಡಿರುತ್ತೆ, ದಟ್ ಉಲ್ಟಾ ಮಾಡಿದ್ರೆ ಆಗಲ್ಲ, ಫಸ್ಟ್ ಹೈಪೋಟೆನ್ಯೂಸ್ ತಗೋಬೋದಲ್ವಾ ಅಂತ ತಗೊಳ್ಳಿ, ಏನು ಬೇಜಾರಿಲ್ಲ. ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ, ಅಡ್ಜಸೆಂಟ್ ಬೈ ಆಪೋಸಿಟ್ ಬರುತ್ತೆ. ಅಡ್ಜಸೆಂಟ್ ಬೈ ಆಪೋಸಿಟ್ ಬರುತ್ತೆ. ಓಕೆ, ಸೊ ಈ ತರ ವೆನ್ ಯು ಹ್ಯಾವ್ 3 sides you can form 6 ratios, 6 trigonometric ratios. ಈಗ ನಾನು ಪ್ರತಿ ಸರಿ ಆಪೋಸಿಟ್ ಬೈ ಅಡ್ಜಸೆಂಟ್, ಪ್ರತಿ ಸರಿ ನಾನು ಅಡ್ಜಸೆಂಟ್ ಬೈ ಆಪೋಸಿಟ್, ಪ್ರತಿ ಸರಿ ನಾನು ಆಪೋಸಿಟ್, ಈ ತರ ನಾನು ಪ್ರತಿ ಸರಿನೂ ರೇಷಿಯೋ ಮೆನ್ಷನ್ ಮಾಡೋದಕ್ಕೆ ಆಗಲ್ಲ, ಇರಿಟೇಷನ್. ಸೊ ಏನ್ ಮಾಡ್ತೀನಿ, ಇದು ಎಲ್ಲದಕ್ಕೂ ನಿಕ್ ನೇಮ್ಸ್ ಇಡ್ತೀನಿ. ಓಕೆ, ಈಗ ತುಂಬಾ ದೊಡ್ಡದಿರುತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್ ಯಾವುದು, ರಾಜ ಕೃಷ್ಣಪ್ಪ ಬೇರಿಯಾ ಯಾರು ಅಂತ ಗೊತ್ತಿಲ್ಲ, ತುಂಬಾ ಜನ ಗೊತ್ತಿಲ್ಲ ಇದು. ಬಟ್ ರಾಕಿ ಬೈ ಅದು ಯಾರು ಅಂದ್ರೆ ಗೊತ್ತು. ಯಾಕೆ ರಾಕಿ ಗೊತ್ತು? ಬಿಕಾಸ್ ನಿಕ್ ನೇಮ್. ರಾಜ ಕೃಷ್ಣಪ್ಪ ಗೊತ್ತಿಲ್ಲ, ಕರೆಕ್ಟ್ ಆಗಿ ನೋಡಿರೋ ಗೊತ್ತಿರುತ್ತೆ. ಅದೇ ತರ ಇಲ್ಲೂನು ಫುಲ್ ಹೆಸರು ಕೊಟ್ಬಿಟ್ಟಿದ್ದಾರೆ, ನಿಕ್ ನೇಮ್ ಇಡಬೇಕು. ಓಕೆ, ಸೊ ಫಸ್ಟ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಯಾರಿಗಿದೆಯೋ, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ರೇಷಿಯೋಗೆ ಏನ್ ಮಾಡ್ತೀವಿ, ಸೈನ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಏನ್ ಮಾಡ್ತೀವಿ, ಸಾರಿ ಹಿಂಗ್ ಉಲ್ಟಾ ಬರ್ತಾ ಇದೀನಿ. ಓಕೆ, ಸೊ ಈ ರೇಷಿಯೋಗೆ, ಈ ಪರ್ಟಿಕ್ಯುಲರ್ ರೇಷಿಯೋಗೆ ಕಾಸ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಆಪೋಸಿಟ್ ಬೈ ಅಡ್ಜಸೆಂಟ್ ಗೆ ನಿಕ್ ನೇಮ್ ಏನು, ಟ್ಯಾನ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಏನಂತ ಕೊಡ್ತೀವಿ, ಕೊಸಿಕೆಂಟ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಇದ್ರೆ ಸೀಕೆಂಟ್ ಅಂತ ಕೊಡ್ತೀವಿ, ಅಡ್ಜಸೆಂಟ್ ಬೈ ಆಪೋಸಿಟ್ ಇದ್ರೆ ಕಾಟ್ ಅಂತ ಕೊಡ್ತೀವಿ. ಓಕೆ, ಟ್ರಿಗನೋಮೆಟ್ರಿ ಇದೆಲ್ಲ ಆಗ್ತಿರೋದು. ಸೊ ಪ್ರತಿ ಸರಿ ಆ ಮೋಟಿವ್ ಏನಿದೆ ಚಾಪ್ಟರ್ದು ಮಿಸ್ ಆಗಂಗಿಲ್ಲ. ಸೈಡ್ಸ್ ತಗೊಂಡ್ಬಿಟ್ಟಿದ್ದೀನಿ, ಆಂಗಲ್ಸ್ ಎಲ್ಲಿ, ಆಂಗಲ್ಸ್ ಇನ್ನ ಬರ್ತಿಲ್ಲ. ಸೊ ನಾನು ವಾಪಸ್ ಬಂದು ಏನ್ ಬರಿಬೇಕು ಇವಾಗ, ಆಂಗಲ್ಸ್ ಬರಿಬೇಕು. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ, ಇವಾಗ ನೋಡಿ ಬ್ಯಾಲೆನ್ಸ್ ಆಯ್ತು, ಆಂಗಲ್ ಸೈಡ್ಸ್ ಮುಗೀತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. tan theta is equal to opposite by adjacent. Cosecant theta, secant theta, cot theta. ಮುಗೀತು. This is the first part of your chapter, understanding trigonometric ratios. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಗಿದೆ, ಏನು ಡೌಟ್ಸ್ ಇಲ್ಲ. ಈ ಸೈಡ್ಸ್ ಹೆಸರುಗಳು ಹೆಂಗ್ ಬಂತು, ಟ್ರಯಾಂಗಲ್ ಇಂದ. ಟ್ರಯಾಂಗಲ್ ರೇಷಿಯೋ ತಗೊಂಡೆ, ರೇಷಿಯೋಗೂ ನಿಕ್ ನೇಮ್ ಕೊಟ್ಟೆ ಅಷ್ಟೇ. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್. ಈಗ ರೇಷಿಯೋಸ್ ಬೇರೆ ಬೇರೆ ಆದ್ರೆ ಏನೇನ್ ಬಂತು ಇವಾಗ ಅಂತ ನೋಡೋಣ. ಓಕೆ, ಸಿಂಪಲ್. ನಮಗೆ ರೇಷಿಯೋಸ್ ಅಲ್ಲಿ ಎರಡು ತರ ಯಾವ್ದಾದ್ರು ಹೆಸರುಗಳು ಫಸ್ಟ್ ಬರ್ದ್ಬಿಡ್ತೀನಿ. ಸೈನ್ ಅಂತ ಒಂದು ಬಂತು, ನೆಕ್ಸ್ಟ್ ಕಾಸ್ ಅಂತ ಒಂದು ಬಂತು, ಟ್ಯಾನ್ ಅಂತ ಒಂದು ಬಂತು. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ನೆಕ್ಸ್ಟ್ ಇಲ್ಲಿ ಉಲ್ಟಾ ಮಾಡಿದಾಗ ಯಾವ್ದಾದ್ರು ಬಂತು, ಕೊಸಿಕೆಂಟ್ ಥೀಟಾ ಅಂತ ಬಂತು, ಸೀಕೆಂಟ್ ಥೀಟಾ ಅಂತ ಬಂತು, ಇನ್ನೊಂದು ಕಾಟ್ ಥೀಟಾ ಅಂತ ಬಂತು. ಈ ಬೇಸಿಕ್ ರೇಷಿಯೋಸ್ ಅಂದ್ರೆ ನಾವು ಉಲ್ಟಾ ಮಾಡದೆ ಬಂದಿರೋ ರೇಷಿಯೋಸ್ಗೂ ಉಲ್ಟಾ ಮಾಡಿ ಬಂದಿರೋ ರೇಷಿಯೋಸ್ಗೂ ಉಲ್ಟಾ ಗೊತ್ತಾಗ್ತಿದೆ ಅಲ್ವಾ ಅದೇನು ಅಂತ. ಬೇಸಿಕ್ ಒಂದು, ರೆಸಿಪ್ರೋಕಲ್ ಒಂದು. ಸೊ ರೆಸಿಪ್ರೋಕಲ್ ಹೆಂಗ ಅದನ್ನ ಒಂದು ಅರ್ಥ ಮಾಡ್ಸೋದು ಹೆಂಗೆ ಅಂದ್ರೆ, ಸೈನ್ಗೂ ಕೊಸೆಕೆಂಟ್ಗೂ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಅದು, ಕೊಸಿಕೆಂಟ್ ಥೀಟಾ ಹಿಂಗ್ ಬಂತಿದ್ದು ಸೈನ್ ನ ಉಲ್ಟಾ ಮಾಡಿದಾಗ, ಕರೆಕ್ಟಾ? ಸೊ ಸೈನ್ ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, 1/sin ಥೀಟಾ ಆಗುತ್ತೆ. ಅದೇ ತರ ಸೀಕೆಂಟ್ ಹೆಂಗ್ ಬಂತು, ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ, 1/cos ಥೀಟಾ. ನೆಕ್ಸ್ಟ್ ಕಾಟ್ ಥೀಟಾ ಹೆಂಗ್ ಬಂತು, ಕಾಟ್ ಥೀಟಾ ಇಸ್ ಈಕ್ವಲ್ ಟು 1/tan ಥೀಟಾ. ಈಗ ಸಪೋಸ್ ನಿಮಗೆ ಸೈನ್ ಥೀಟಾ ಇದೆ, ಸೈನ್ ಥೀಟಾ ಐ ಹ್ಯಾವ್ ರಿಟರ್ನ್ ರೆಸಿಪ್ರೋಕಲ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ಬೇಸಿಕ್ ರೇಷಿಯೋ. ರೆಸಿಪ್ರೋಕಲ್ ಇನ್ ಟರ್ಮ್ಸ್ ಆಫ್ ಬೇಸಿಕ್. ಬೇಸಿಕ್ ಇನ್ ಟರ್ಮ್ಸ್ ಆಫ್ ರೆಸಿಪ್ರೋಕಲ್ ಬರಿಬಹುದಾ? ಬರಿಬಹುದು. ಸಿಂಪಲ್. ಏನ್ ಮಾಡ್ತೀರಾ, ಇಲ್ಲಿರೋ ಸೈನ್ ಥೀಟಾನ ಉಲ್ಟಾ ಮಾಡಿ, ಇಲ್ಲಿರೋ ಸೈನ್ ಥೀಟಾ ಇಲ್ಲಿ ಕಳಿಸಿ, ಕೊಸಿಕೆಂಟ್ ನ ಇಲ್ಲಿ ಕಳಿಸಿ. ಸೊ ಏನಾಗುತ್ತೆ ಅವಾಗ, ಸೈನ್ ಥೀಟಾ ಈಕ್ವಲ್ಸ್ 1/cosecant ಥೀಟಾ ಆಗುತ್ತೆ. ನೆಕ್ಸ್ಟ್ ಸೇಮ್ ಇಲ್ಲೂ ಅಷ್ಟೇ, ಬೇಸಿಕ್ ಇನ್ ಟರ್ಮ್ಸ್ ಆಫ್ ರೆಸಿಪ್ರೋಕಲ್, ಕಾಸ್ ಇಲ್ಲಿ ಕಳಿಸಿ, ಸೀಕೆಂಟ್ ಇಲ್ಲಿ ತಗೊಳ್ಳಿ. ಸೊ ಕಾಸ್ ಥೀಟಾ ಈಕ್ವಲ್ಸ್ 1/secant ಥೀಟಾ ಆಗುತ್ತೆ. ಸಿಮಿಲರ್ಲಿ ಕಾಟ್ ಥೀಟಾನು ಗೊತ್ತಾಗಿರುತ್ತೆ. ದಿಸ್ ಇಸ್ ದ ಫಸ್ಟ್ ರಿಲೇಷನ್ ವೇರ್ ಮೆಜಾರಿಟಿ ನಿಮಗೆ 1 ಮಾರ್ಕ್ 2 ಮಾರ್ಕ್ ಪ್ರಾಬ್ಲಮ್ಸ್ ಬರುತ್ತೆ ಇಲ್ಲಿಂದ. ಓಕೆ, ನೆಕ್ಸ್ಟ್ ಇನ್ನೊಂದು ರಿಲೇಷನ್ ಇದೆ. ಈ ಟ್ಯಾನ್ ಥೀಟಾ ಇದೆಯಲ್ಲ, ಟ್ಯಾನ್ ಥೀಟಾ ಏನ್ ಬಂತು ಆಕ್ಚುಲಿ, ರೇಷಿಯೋ ಏನ್ ಬಂತು, ಆಪೋಸಿಟ್ ಬೈ ಅಡ್ಜಸೆಂಟ್. ಕರೆಕ್ಟಾ? ಈಗ ನೋಡಿ, ಇಲ್ಲಿ ರಾಜಕೀಯನ ಸರಿ ಮಾಡದೆ ಟ್ಯಾನ್ ಥೀಟಾ. ಇಡೀ ಟ್ರಿಗನೋಮೆಟ್ರಿಯಲ್ಲಿ ರಾಜಕೀಯ ಆಗಿದೆ ಅಲ್ವಾ, ಥೀಟಾಗೂ 90 ಡಿಗ್ರಿಗೂ, ಅದನ್ನ ಸರಿ ಮಾಡೋದು ಟ್ಯಾನ್ ಥೀಟಾ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೈಪೋಟೆನ್ಯೂಸ್ ನ ಇಗ್ನೋರ್ ಮಾಡಿದೀವಿ. ಅವ್ರ ಮನೆಯಲ್ಲಿ ಅವ್ರ ಮಗನೇ ಇಗ್ನೋರ್ ಮಾಡ್ದಂಗ್ ಲೆಕ್ಕ. ಓಕೆ, ಹಂಗ್ ಮಾಡಂಗಿಲ್ಲ. ಅವ್ರ ಮನೆಯಲ್ಲಿ ಅವ್ರ ಮಗನೇ ಇಂಪಾರ್ಟೆಂಟ್. ಕರೆಕ್ಟಾ? ಸೊ ಒಂದು ಜಗಳ ಆಗುತ್ತೆ,
ಈ ತರ ಕದ್ದು ಮುಚ್ಚಿ ಅವರಿಬ್ರೆ ಒಂದು ರೇಷಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಆ ಹೈಪೋಟೆನ್ಯೂಸ್ ನ ನಾವು ಹ್ಯಾವ್ ಟು ಬ್ರಿಂಗ್ ಇಟ್ ಇನ್. ಸೊ ಏನ್ ಮಾಡ್ತೀವಿ, ಇದನ್ನ ಏನಂತ ಬರಿತೀವಿ ಅಂದ್ರೆ, ಓಕೆ ತಪ್ಪಾಗಿದೆ, ಸೊ ಏನ್ ಮಾಡ್ತೀವಿ, ವಿಲ್ ಇನ್ಕ್ಲೂಡ್ ಯು ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಹೋಲ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಮ್ಯಾಥಮೆಟಿಕಲಿ ಅದು ಕ್ಯಾನ್ಸಲ್ ಆಗುತ್ತೆ, ಬಟ್ ಸ್ಟಿಲ್ ಅದ್ರ ಪ್ರೆಸೆನ್ಸ್ ಇಂಪಾರ್ಟೆಂಟ್, ಅದ್ರ ಪ್ರೆಸೆನ್ಸ್ ಇಂಪಾರ್ಟೆಂಟ್. ಓಕೆ, ಸೊ ಈ ತರ ಹೈಪೋಟೆನ್ಯೂಸ್ ಒಳಗಡೆ ಬರುತ್ತೆ, ವಿಚ್ ಮೀನ್ಸ್ tan ಥೀಟಾ. ಇದನ್ನ ಏನಂತ ಕರಿತೀವಿ ಈಗ ವಾಟ್ ಇಸ್ ದಿಸ್ ರೇಷಿಯೋ, ಇದನ್ನ ಏನಂತ ಕರಿತೀವಿ, ದಿಸ್ ಇಸ್ ಯೋರ್ ಸೈನ್ ಥೀಟಾ, ಕರೆಕ್ಟಾ. ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ, ಕಾಸ್ ಥೀಟಾ. ಸೊ ಅದರ್ ದನ್ ಆಪೋಸಿಟ್ ಬೈ adjacent, ಯು ಕ್ಯಾನ್ ಆಲ್ಸೋ ರೈಟ್ tan ಥೀಟಾ as sin ಥೀಟಾ ಬೈ ಕಾಸ್ ಥೀಟಾ. ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರುತ್ತೆ. tan ಥೀಟಾ ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ, ಕಾಟ್ ಥೀಟಾ. ಆ ರಿಲೇಷನ್ ಗೊತ್ತಿರಬೇಕು. ಓಕೆ, ಕ್ವಿಕ್ಲಿ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಇಷ್ಟೊತ್ತು ನಾವು ರೇಷಿಯೋಸ್ ಬಗ್ಗೆ ಮಾತಾಡಿದ್ವಿ, ನಾನು ಇವಾಗ ಮಾತಾಡ್ತಿರೋದು ಆಂಗಲ್ಸ್ ಬಗ್ಗೆ. ಓಕೆ, ಸೊ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡ್ತೀನಿ, ಸೊ ದಟ್ ಯು ನೋ. ಓಕೆ, ಬ್ರೈಟ್ನೆಸ್ ಕಡಿಮೆನೇ ಇದೆ. ಲೆಟ್ಸ್ ಗೋ ಬ್ಯಾಕ್. ಓಕೆ, ಎಲ್ರಿಗೂ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಓಕೆ, ನಾನಿಲ್ಲಿ ರೇಷಿಯೋಸ್ ನ ಬರ್ತಿದ್ದೀನಿ. ನಾನು ಇವಾಗ ಮಾತಾಡ್ತಿರೋದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಗ್ಗೆ. ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಏನು, 0, 30, 45, 60, 90. ಸದ್ಯಕ್ಕೆ ಇಷ್ಟ ಸಾಕು. ಇದು ಬಿಟ್ಟು ಬೇರೆ ಆಂಗಲ್ಸ್ ಆಗಲ್ವಾ, 100% ಆಗುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಬಟ್ 10th ಸ್ಟ್ಯಾಂಡರ್ಡ್ಗೆ ಈ ಆಂಗಲ್ಸ್ ಗೊತ್ತಿದ್ರೆ ಸಾಕು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಈ ಆಂಗಲ್ಸ್ ನಾಪ್ಕ ಇಟ್ಕೊಳ್ಳೋದು ತುಂಬಾ ಸಿಂಪಲ್. ನೀವು ಒಂದು ಲೈನ್ ನ ನಾಪ್ಕ ಇಟ್ಕೋಬೇಕು. ಅದು ಯಾವ ಲೈನು, ಸಿಂಪಲ್, ಒಂದು ಲೈನ್ ನ ನಾಪ್ಕ ಇಟ್ಕೋಬೇಕು. 0, 1/2, √3/2, 0.5. ನೋಡಿ, ನಾನು ನಿಮ್ಗೆ ಹೇಳ್ಕೊಡಬೇಕು, ನಾನೇ ತಪ್ಪು ಬರಿತಾ ಇದ್ದೀನಿ. ಓಕೆ, 0.5, 1/√2, √3/2, 1. ಓಕೆ, ಇದನ್ನ ನೀವು ಬಯಾಟ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. 0, 1/2, 1/√2, √3/2, 1. 0, 1/2, 1/√2, √3/2, 1. ಇದು ಒಂದು ಲೈನ್ ನಾಪ್ಕ ಇಟ್ಕೊಂಡ್ರೆ ಸಾಕು, ಫುಲ್ ಟೇಬಲ್ ನೀವು ಫಿಲ್ ಮಾಡಬಹುದು. ಓಕೆ, ಸೊ ಯಾವ ಲೈನ್ ಇದು, ನಾನು ಇಲ್ಲಿ ಏನ್ ಪ್ರಾಕ್ಟೀಸ್ ಮಾಡಿದ್ನೋ ಎಕ್ಸಾಕ್ಟ್ಲಿ ಅದನ್ನೇ ನಾನು ಇಲ್ಲಿ ಫಿಲ್ ಮಾಡ್ತೀನಿ. ಫಸ್ಟ್ ಕಾಲಮ್ ಸೈನ್ ಇದೆಯಲ್ಲ, ಫಿಲ್ ಮಾಡ್ತೀನಿ. ನೋಡಿ, 0, 1/2, √3/, ಯಾಕೆ ಆರಾಮ್ಸೆ, 0, 1/2, 1/√2, √3/2, 1. ಕಾಣಿಸ್ತಾ ಇದೆಯಾ ಎಲ್ರಿಗೂ? ಚೆಕ್ ಮಾಡ್ತೀನಿ, ಕಾಣಿಸ್ತಾ ಇದೆಯಾ? ಎಸ್, ನೀಟಾಗಿ ಕಾಣಿಸ್ತಾ ಇದೆ. ಅರ್ಥ ಆಯ್ತಲ್ವಾ ಎಲ್ರಿಗೂ ಏನು ಅಂತ? ನೆಕ್ಸ್ಟ್ ನಾನು ಒಂದ್ ಗೊತ್ತಿದ್ರೆ ಸಾಕು ಅಂದೆ. ಯಾಕೆ √3/2 ಇಲ್ಲೇ 1. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಏನ್ ಬರ್ದಿದ್ದೀನೋ ಎಕ್ಸಾಕ್ಟ್ಲಿ ಅದನ್ನ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಮಾಡಿದೆ, ಈಗ ರೈಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, 0, 1/2, 1/√2, √3/2, 1. ಓಕೆ, ಏನ್ ಈ ಲೈನು, ಸಿಂಪಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ. sin 0 ವ್ಯಾಲ್ಯೂ 0, sin 30 ವ್ಯಾಲ್ಯೂ 1/2, sin 45 ವ್ಯಾಲ್ಯೂ 1/√2, sin 60 ವ್ಯಾಲ್ಯೂ √3/2, sin 90 ವ್ಯಾಲ್ಯೂ 1. ಈ ತರ ಪರ್ಟಿಕ್ಯುಲರ್ ಆಂಗಲ್ ಗೆ ರೇಷಿಯೋ, ಈಗ sin ಥೀಟಾ ಅಂತ ಕರಿತಾ ಇದ್ವಿ. ಸೊ ಆ ಥೀಟಾ ಜಾಗದಲ್ಲಿ ಬೇರೆ ಬೇರೆ ಆಂಗಲ್, ಆ ರೇಷಿಯೋ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟ್ tan ಥೀಟಾ ಬೇಕು. ಈಗ ತಾನೇ ರಿಲೇಷನ್ ಹೇಳಿದೆ. tan ಗೆ ಏನ್ ರಿಲೇಷನ್ ಇದೆ, ಸೈನ್ಗೂ ಕಾಸ್ಗೂ ರಿಲೇಷನ್ ಇದೆ. ಸೊ ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ ಈಸಿಯಾಗಿ tan ಬರುತ್ತೆ. 0/1 ಏನ್ ಬರುತ್ತೆ, 0ನೇ ಬರುತ್ತೆ. ನೋಡಿ, ಇಲ್ಲಿ 1/2 ಇದೆ, √3/2 ಇದೆ. 2 ಈ 2 and 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಉಳ್ಕೊಳ್ಳುತ್ತೆ, 1/√3 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ √2 ಇದೆ, ಇಲ್ಲಿ 1 ಉಳ್ಕೊಳ್ಳುತ್ತೆ. ಇಲ್ಲಿ 2/2 ಇದೆ, ಸೊ ಇಲ್ಲಿ √3 ಉಳ್ಕೊಳ್ಳುತ್ತೆ. ಇಲ್ಲಿ 1/0 ಬರುತ್ತೆ. ಯಾವಾಗ ಡಿನಾಮಿನೇಟರ್ 0 ಬರುತ್ತೆ, ಡಿನಾಮಿನೇಟರ್ ಈ ತರ ಯಾವಾಗ 0 ಬರುತ್ತೆ, ಡೈರೆಕ್ಟ್ ಆಗಿ ನೀವು ಇನ್ಫಿನಿಟಿ ಅಥವಾ ಅನ್ಡಿಫೈನ್ಡ್ ಅಂತ ಬರೀಬಹುದು. ಎರಡೂ ಬರೀತಾರೆ, ನಾಟ್ ಡಿಫೈನ್ಡ್ ಯಾವ್ದಾದ್ರು ಒಂದು ಬರೀಬಹುದು. ಸೊ ನಾನು ಇನ್ಫಿನಿಟಿ ಯೂಸ್ ಮಾಡ್ತೀನಿ, ಇನ್ಫಿನಿಟಿ, ಮುಗೀತು. ನೆಕ್ಸ್ಟ್ ಈಗ ನೋಡಿ, ಲಾಸ್ಟ್ 3 ಇರೋದೆಲ್ಲ ರೆಸಿಪ್ರೋಕಲ್, ವಿಚ್ ಮೀನ್ಸ್ ಈ 3ದು ಉಲ್ಟಾ ಮಾಡ್ಕೊಂಡು ಹೋದ್ರೆ ಪರ್ಟಿಕ್ಯುಲರ್ ಆಗಿ ನನಗೆ ಈಸಿಯಾಗಿ ಟ್ರಿಗ್ನೋಮೆಟ್ರಿ ರೆಸಿಪ್ರೋಕಲ್ ರೇಷಿಯೋ ಸಿಗುತ್ತೆ. ಸೊ ಏನ್ ಮಾಡ್ಬೇಕು ಇವಾಗ, ಕೊಸೀಕೆಂಟ್ ಯಾವ್ದ್ರದ್ದು ಉಲ್ಟಾ, ಸೈನ್ ಉಲ್ಟಾ. ಇಲ್ಲಿ ಏನ್ ವ್ಯಾಲ್ಯೂ ಇದೆ ಅದನ್ನ ಉಲ್ಟಾ ಮಾಡೋದಷ್ಟೇ. ಸೈನ್ ವ್ಯಾಲ್ಯೂ 0 ಇದೆ, 0 ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಇದೇ ಫಾರ್ಮ್ ಬರುತ್ತೆ, 1/0. ಯಾವಾಗ 1/0 ಬರುತ್ತೆ ಅದೇನಾಗುತ್ತೆ, ಅನ್ಡಿಫೈನ್ಡ್. ಸೊ ಏನ್ ಮಾಡ್ಬೇಕು ಇಲ್ಲಿ, ಇನ್ಫಿನಿಟಿ, ಮುಗೀತು. ನೆಕ್ಸ್ಟ್ ಇಲ್ಲಿ 1/2 ಇದೆ, ಉಲ್ಟಾ ಮಾಡಿದ್ರೆ 2 ಬರುತ್ತೆ. 1/√2 ಇದೆ, ಉಲ್ಟಾ ಮಾಡಿದ್ರೆ √2 ಬರುತ್ತೆ. ನೆಕ್ಸ್ಟ್ ಇಲ್ಲಿ √3/2 ಇದೆ, ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ, 2/√3 ಬರುತ್ತೆ. ನೆಕ್ಸ್ಟ್ ಇಲ್ಲಿ 1 ಇದೆ, ಸೊ ಏನ್ ಬರುತ್ತೆ, ಇಲ್ಲಿ 1 ಬರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಅದೇ ತರ ಸೀಕೆಂಟ್ ಏನ್ ಮಾಡೋದು, ಕಾಸ್ 1 ಇದೆ, ಸೊ 1 ಬರಿತೀನಿ. ಇಲ್ಲಿ ಏನ್ ಆಗುತ್ತೆ, 2/√3 ಆಗುತ್ತೆ.
ನೆಕ್ಸ್ಟ್ ಇಲ್ಲಿ √2 ಆಗುತ್ತೆ, ನೆಕ್ಸ್ಟ್ ಇಲ್ಲಿ 2 ಬರುತ್ತೆ, 0 ಇದೆ 1/0, ಇದು ಇನ್ಫಿನಿಟಿ ಆಗುತ್ತೆ. ಓಕೆ, ಕ್ವಿಕ್ ಆಗಿ ಪಾರ್ಟ್ ಮುಗಿಸ್ಬಿಡ್ತೀನಿ. 0 ಇದೆ, ಉಲ್ಟಾ ಆದ್ರೆ 1/0 ಆಗುತ್ತೆ, ಸೊ ಇನ್ಫಿನಿಟಿ. 1/√3 ಇದೆ, ಇದು √3 ಆಗುತ್ತೆ. ಇಲ್ಲಿ 1 ಇದೆ, 1 ನೆವರ್ ಚೇಂಜಸ್, ಇಟ್ ವಿಲ್ ಬಿ ದ ಸೇಮ್. √3 ಇದೆ, ಇಲ್ಲಿ 1/√3 ಆಗುತ್ತೆ. ನೆಕ್ಸ್ಟ್ ಇನ್ಫಿನಿಟಿ ಇದೆ, ಇನ್ಫಿನಿಟಿ ಏನಾಗುತ್ತೆ, ದಿಸ್ ವಿಲ್ ಬಿ ಇನ್ಫಿನಿಟಿ ಓನ್ಲಿ. ಓಕೆ, ಅರ್ಥ ಆಯ್ತಲ್ಲ ಹೆಂಗ್ ಟೇಬಲ್ ಫಿಲ್ ಆಯ್ತು ಅಂತ. ಈಗ ಈ ಎರಡು ಕಾನ್ಸೆಪ್ಟ್ ಆಗೋಯ್ತು, 80% ನಿಮ್ ಚಾಪ್ಟರ್ ಆಗೋಯ್ತು. ಈ ಎರಡು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಲೇಟರ್ ವಿಲ್ ಗೋ ಟು ದ ಥರ್ಡ್ ಕಾನ್ಸೆಪ್ಟ್. ಓಕೆ, ಸೊ ಕ್ವಿಕ್ಲಿ ಲೆಟ್ಸ್ ಸ್ಟಾರ್ಟ್. ಇದಾಯ್ತಲ್ವಾ, ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವೆಶ್ಚನ್. ಸಿಂಪಲ್ ಆಗಿರೋದೇ ತಗೊಂಡಿದ್ದೀನಿ. ಓಕೆ, ನಥಿಂಗ್ ಟು ವರಿ. ಎಷ್ಟಾಗಿದೆ, ಸಿಂಪಲ್ ಆಗಿರೋದೇ ತಗೊಂಡಿದ್ದೀನಿ, ನಥಿಂಗ್ ಟು ವರಿ. ಸೊ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಓಕೆ, ಸೊ ಫಸ್ಟ್ ಕ್ವೆಶ್ಚನ್, ಇನ್ ಟ್ರಯಾಂಗಲ್ ಎಬಿಸಿ, ಆಂಗಲ್ ಎಬಿಸಿ ಇಸ್ 90 ಡಿಗ್ರಿ, ಎಸಿಬಿ ಇಸ್ 30 ಡಿಗ್ರಿ, ಫೈಂಡ್ ಎಬಿ ಬೈ ಎಸಿ. ಸಿಂಪಲ್ ಪ್ರಾಬ್ಲಮ್, ಜಾಸ್ತಿ ಅಂತ ತಲೆನೋವಿಲ್ಲ. ಟ್ರಯಾಂಗಲ್ ಹೇಳ್ತಿದ್ದಾರೆ 90 ಡಿಗ್ರಿ ಅಂತ. ಸೊ ಫಸ್ಟ್ ಟ್ರಯಾಂಗಲ್ ಬರ್ಕೋತೀನಿ. ಏನ್ ಹೇಳ್ತಿದ್ದಾರೆ, ಎ ಬಿ ಸಿ ಅಲ್ವಾ ಅವ್ರು ಹೇಳಿದ್ದು. ಸೊ ಎ ಬಿ ಸಿ ಅಂದ್ರೆ ಚೇಂಜ್ ಮಾಡ್ಬೇಕಾ. ಓಕೆ, ಸೊ ಎ ಬಿ ಸಿ ಅಂದ್ರೆ ಎ ಬಿ ಸಿ ರೈಟ್ ಆಂಗಲ್ ಅಟ್ ಬಿ ಅಂತ ಅರ್ಥ. ನಾನು ರೈಟ್ ಆಂಗಲ್ ಅಟ್ ಬಿ ನೇ ಮಾಡಿದ್ದೀನಿ. ನೆಕ್ಸ್ಟ್ ಎ ಸಿ ಬಿ ಇಸ್ 30 ಡಿಗ್ರಿ, ಎ ಸಿ ಬಿ ಇಸ್ 30 ಡಿಗ್ರಿ, ಇದನ್ನ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೀವೇನ್ ಫೈಂಡ್ ಮಾಡಬೇಕು, ಸೊಲ್ಯೂಷನ್. ಯು ಹ್ಯಾವ್ ಟು ಫೈಂಡ್ ದ ರೇಷಿಯೋ ಆಫ್ ಎ ಬಿ ಬೈ ಎ ಸಿ. ಕರೆಕ್ಟಾ? ಈಗ ನೋಡಿ, ಜನರಲ್ ನೀವೇನ್ ಕಾನ್ಸೆಪ್ಟ್ ಹೆಂಗ್ ಓದಿದ್ರು ಫಸ್ಟ್ ಕಾನ್ಸೆಪ್ಟ್ ನ ಅಪ್ಲೈ ಮಾಡಿ. ಟ್ರಿಗ್ನೋಮೆಟ್ರಿ ಹೈಪೋಟೆನ್ಯೂಸ್ ಯಾವುದು, ಎ ಸಿ ವಿಲ್ ಬಿಕಮ್ ಯರ್ ಹೈಪೋಟೆನ್ಯೂಸ್. ನೆಕ್ಸ್ಟ್ ಬಿ ಸಿ ಏನಾಗುತ್ತೆ, ಬಿ ಸಿ ಇಸ್ ಯರ್ ಅಡ್ಜಸೆಂಟ್ ಸೈಡ್, ಯಾಕಂದ್ರೆ ಥೀಟಾ ಇಲ್ಲಿದೆ. ನೆಕ್ಸ್ಟ್ ಎ ಬಿ ಆಪೋಸಿಟ್ ಯಾವ್ದಾಗುತ್ತೆ, ಥೀಟಾ ಇಲ್ಲಿದೆ, ಸೊ ಆಪೋಸಿಟ್ ಸೈಡ್ ಇದಾಗುತ್ತೆ. ಕರೆಕ್ಟಾ? ಇವಾಗ ಕಂಟಿನ್ಯೂ ಮಾಡಿ. ನಮಗ್ ಬೇಕಿರೋ ರೇಷಿಯೋ ಯಾವುದು, ವಿ ನೀಡ್ ದ ರೇಷಿಯೋ ಆಫ್ ಎ ಬಿ ಬೈ ಎ ಸಿ. ಎ ಬಿ ಏನಾಗುತ್ತೆ, ಎ ಬಿ ಇಸ್ ನಥಿಂಗ್ ಬಟ್ ಯೋರ್ ಆಪೋಸಿಟ್ ಸೈಡ್. ಕರೆಕ್ಟಾ? ಡಿವೈಡೆಡ್ ಬೈ ಎ ಸಿ ಏನಾಗುತ್ತೆ, ಎ ಸಿ ಇಸ್ ಯೋರ್ ಹೈಪೋಟೆನ್ಯೂಸ್. ಸೊ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ರೇಷಿಯೋ ನಿಮಗೆ ಗೊತ್ತಾ? ಗೊತ್ತು. ಏನು ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದ್ರೆ, ವಿಚ್ ಮೀನ್ಸ್ ಯು ಆರ್ ಸರ್ಚಿಂಗ್ ಫಾರ್ ಸೈನ್. ಆಂಗಲ್ ಏನ್ ಕೊಟ್ಟಿದ್ದಾರೆ, ಥೀಟಾ. ಸೊ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನಂತ ಬರೀಬಹುದು, ಆಪೋಸಿಟ್ ಸೈಡ್ ಏನು ಎ ಬಿ ಡಿವೈಡೆಡ್ ಬೈ ಎ ಸಿ ಏನು ಹೈಪೋಟೆನ್ಯೂಸ್. ಸೈನ್ 30 ಎಷ್ಟು, ಈಗ ತಾನೇ ಓದಿದ್ವಿ. ಸೈನ್ 30 ಎಷ್ಟು ಬಂತು, 0.5. ಸೊ ಹಾಫ್ ಅಂತ ಬರೀತೀನಿ. ಸೊ 1/2 is equal to AB by AC. This is your answer. ಮುಗೀತು. ಈಸಿ ಇತ್ತಾ? 1 ಮಾರ್ಕ್ ಕ್ವೆಶ್ಚನ್ಸ್ ಇವೆಲ್ಲ. ಓಕೆ, ಫಸ್ಟ್ ಸೈಡ್ ನೋಡ್ಕೊಂಡೆ, ಸೈಡ್ ನ ಟ್ರಿಗ್ನೋಮೆಟ್ರಿಗೆ ಅಪ್ಲೈ ಮಾಡಿದೆ, ಈ ರೇಷಿಯೋದು ಹೆಸರು ಬರ್ದೆ, ನಿಕ್ ನೇಮ್ ಬರ್ದೆ, ಆಂಗಲ್ ಅವ್ರು ಕೊಟ್ಟಿದ್ರು, ಆಂಗಲ್ ಬರ್ದೆ, ಅಂಡ್ ವಿ ಗಾಟ್ ದ ಆನ್ಸರ್. ಗಾಟ್ ಇಟ್? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಹೇಳ್ತಿದ್ದಾರೆ, ಇನ್ ಟ್ರಯಾಂಗಲ್ ಎಬಿಸಿ. ಇದಾಯ್ತಲ್ವಾ? ಓಕೆ, ಇದಾಗಿ. If sin theta equals 3/5, cos theta equals 4/5, find the value of sin square theta plus cos square theta. Okay. First, given ಏನು ಕೊಟ್ಟಿದ್ದಾರೆ, ಈಸಿ. ಅವರೇ ಇದು ಕೊಟ್ಬಿಟ್ಟಿದ್ದಾರೆ sin theta ಏನು ಅಂತ. sin theta is equal to 3/5. Okay. Next ಏನಿದೆ, cos theta is equal to ಏನು ಕೊಟ್ಟಿದ್ದಾರೆ, 4/5 ಅಂತ ಕೊಟ್ಟಿದ್ದಾರೆ. ನನಗೆ ಬೇಕಾಗಿರೋದೇನು, ಐ ನೀಡ್ ಟು ಫೈಂಡ್ ವಾಟ್ ಇಸ್, ಇಲ್ಲಿ ಈ ಟರ್ಮ್ ಬೇಕು, sin square theta ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, sin square theta ಬೇಕು ಅಂದ್ರೆ ಸೈನ್ ಥೀಟಾ ನಾನು ಸ್ಕ್ವೇರ್ ಮಾಡಬೇಕು. ಕರೆಕ್ಟಾ? ಸೊ ಏನ್ ಮಾಡ್ಬೇಕು ಇವಾಗ, ಫಸ್ಟ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಅದನ್ನ ಬರ್ಕೋತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡ್ತೀನಿ. ಸೊ ಏನಾಗುತ್ತೆ ಅವಾಗ, ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ಸ್ 3/5 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಸೈನ್ ಸ್ಕ್ವೇರ್ ಥೀಟಾ ವಿಚ್ ಇಸ್ ಈಕ್ವಲ್ ಟು ಇದೇನಾಗುತ್ತೆ, ಇದು 9/16 ಆಗುತ್ತೆ. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ, ಈಕ್ವೇಶನ್ ನಂಬರ್ 1. ಓಕೆ, ನೆಕ್ಸ್ಟ್ ಇದೇ ತರ ಕಾಸ್ ಥೀಟಾ ಇದೆ. ಓಕೆ, ನನಗೇನ್ ಬೇಕು, ನನಗೆ ಬೇಕಾಗಿರೋದು ಕಾಸ್ ಸ್ಕ್ವೇರ್ ಥೀಟಾ. ಸೊ ಏನ್ ಮಾಡ್ಬೇಕು, ಎರಡು ಕಡೆ ಸ್ಕ್ವೇರ್ ಮಾಡ್ತೀನಿ ಆಸ್ ಇಟ್ ಇಸ್. ಕಾಸ್ ಥೀಟಾ ಇಸ್ ಈಕ್ವಲ್ ಟು 4/5, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಏನಾಗುತ್ತೆ, ಕಾಸ್ ಡೈರೆಕ್ಟ್ ಆಗಿ ಬರೀತೀನಿ, ಇದು ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 4/5 ಹೋಲ್ ಸ್ಕ್ವೇರ್. ಸೊ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟಾಗುತ್ತೆ, 4 ಸ್ಕ್ವೇರ್ ಇಸ್ 16, 5 ಸ್ಕ್ವೇರ್ ಇಸ್ 25. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರಿತೀವಿ. ನಮಗ್ ಬೇಕಿರೋದೇನು ಇದೆ, ಎರಡ ಬೇಕಿರೋದು, ವಿ ನೀಡ್ ಟು ಆಡ್ ಬೋತ್ ಆಫ್ ದೆಮ್. ಸೊ ಎರಡನ್ನು ಆಡ್ ಮಾಡ್ತೀನಿ ಇವಾಗ. ಸೊ ಕನ್ಸಿಡರ್ ಏನ್ ಮಾಡ್ತೀನಿ ಇವಾಗ, ಎರಡನ್ನು ಆಡ್ ಮಾಡ್ತೀನಿ. ಓಕೆ, ಕನ್ಸಿಡರ್. ಓಕೆ, ಇದು ಒನ್ ಸೆಕೆಂಡ್ ಹೋಗಿ ಬೇಡ ಇವಾಗ. ಓಕೆ, ಸೊ ಕನ್ಸಿಡರ್, ಎರಡು ಗೊತ್ತಾಯ್ತು ಏನು ಅಂತ. ಸೊ ಕನ್ಸಿಡರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ is equal to sin square theta ಎಷ್ಟು ಬಂತು, 16 ಬರೆದು ಬಿಟ್ಟಿದ್ದೀನಿ. ಓಕೆ, ಇದೊಂದು ತಪ್ಪಿದೆ. 9/25. ಓಕೆ, ಸೊ 9/25 ಬಂದಿದೆ ಪ್ಲಸ್ 16/25 ಬಂದಿದೆ. ಎರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ, ಡಿನಾಮಿನೇಟರ್ ಸೇಮ್ ಇದೆ, ಸೊ 25 ಬರುತ್ತೆ.
9 ಪ್ಲಸ್ 16 ಇಸ್ 25. ಕ್ಯಾನ್ಸಲ್ ಮಾಡಿ ಏನ್ ಬರುತ್ತೆ? 1 ಬರುತ್ತೆ. ದಟ್ ಇಸ್ ಯರ್ ಆನ್ಸರ್. ಸಿಂಪಲ್ ಕ್ವಶನ್. ನಿಮಗೆ ಐಡೆಂಟಿಟಿ ಗೊತ್ತಿದ್ರೆ 1 ಸೆಕೆಂಡ್ ಅಲ್ಲಿ ಮುಗಿಸ್ಬೋದಿತ್ತು. ಓಕೆ, ನಾನು ಏನ ಹೇಳ್ಕೊಟ್ಟಿಲ್ಲ. ಸೊ ಐ ಆಮ್ ಫೋಕಸಿಂಗ್ ಮೋರ್ ಆನ್ ದಿಸ್ ಪಾರ್ಟ್. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 60 ಪ್ಲಸ್ ಸೀಕೆಂಟ್ 30. ಇದಕ್ಕೆ ಟೇಬಲ್ ಬೇಕೇ ಬೇಕು. ಈಗ ಟೇಬಲ್ ನಾಪ್ಕ ಇಟ್ಕೊಳ್ಳೋದು ಹೆಂಗೆ? ನನಗೆ ಫುಲ್ ಕೊಸಿಕೆಂಟ್ ಎಲ್ಲ ನಾಪ್ಕ ಇಲ್ಲ, ನನಗೆ ಸೈನ್ ಒಂದೇ ಗೊತ್ತಿತ್ತು. ಕರೆಕ್ಟಾ? ಓಕೆ, ನಾನು ಏನ್ ಮಾಡ್ಬೇಕು ಇವಾಗ? ಯೋಚನೆ ಮಾಡಿ. ಕೊಸಿಕೆಂಟ್ ಗೊತ್ತಿದೆ. ಓಕೆ, ಸೊ ಕೊಸಿಕೆಂಟ್ ಗೊತ್ತಿದೆ. ಕೊಸಿಕೆಂಟ್ ಅಂದ್ರೆ ಏನು? ಕೊಸಿಕೆಂಟ್ 60 ಕೊಸಿಕೆಂಟ್ಗೂನು ಸೈನ್ 60ಗೂ ಏನೋ ರಿಲೇಷನ್ ಇದೆ. ಸೊ ಸೈನ್ ಎಲ್ರಿಗೂ ಗೊತ್ತು. 0 ಹಾಫ್ 60 ಬರೋದು ಲಾಸ್ಟ್ ಸೆಕೆಂಡ್. ಕರೆಕ್ಟಾ? ಸೊ 0 ಹಾಫ್ 1/√2 √3/2 1. ಲಾಸ್ಟ್ ಸೆಕೆಂಡ್ ಯಾವುದು? √3/2. ಸೊ ಏನ್ ಮಾಡ್ಬೇಕು ಇವಾಗ? ಕೊಸಿಕೆಂಟ್ 60 is equal to 1 by sin 60. ಕರೆಕ್ಟಾ? ಸೊ ಕೊಸಿಕೆಂಟ್ ಥೀಟಾ equals 1 by sin ಥೀಟಾ. ಥೀಟಾ 60 ಡಿಗ್ರಿ ಅಷ್ಟೇ. ಸೊ 1 by ಏನ್ ಮಾಡ್ಬೇಕು ಇಲ್ಲಿ ಇವಾಗ? 1 by √3 divided by 2 ಮಾಡ್ಬೇಕು. ಓಕೆ, ಸೊ 2 ಶಿಫ್ಟ್ ಮಾಡಿ ಮೇಲೆ ಏನ್ ಬರುತ್ತೆ ಆನ್ಸರ್? 2 by √3 ಬರುತ್ತೆ. ನೆಕ್ಸ್ಟ್ ಇದೇ ತರ ಇನ್ನೊಂದು ಯಾವ್ದಿದೆ? ಏನ್ ಫೈಂಡ್ ಮಾಡ್ಬೇಕು? ಸೀಕೆಂಟ್ 30. ಕರೆಕ್ಟಾ? ಈಗ ಸೀಕೆಂಟ್ 30 ಅಂತ ಹೇಳ್ತಾ ಇದಾರೆ. ಸೊ ಸೀಕೆಂಟ್ 30 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 1 by cos 30. cos 30 ಈಸಿಯಾಗಿ ಹೇಳ್ಬೋದು. ಯಾಕೆ? 0 ಹಾಫ್ 1/√2 √3/2 1. ಇದು √3/2 ನ ಇದೆ. ಸೊ ಏನ್ ಮಾಡ್ಬೇಕು ಇವಾಗ? 1 by √3/2. 2 ಶಿಫ್ಟ್ ಮಾಡ್ತೀನಿ ಮೇಲ್ಗಡೆ ಏನ್ ಬರುತ್ತೆ? 2 by √3 ಬರುತ್ತೆ. ಓಕೆ, ನೆಕ್ಸ್ಟ್ ಎರಡನ್ನು ಆಡ್ ಮಾಡ್ಬೇಕು ಇವಾಗ. ಕೊಸಿಕೆಂಟ್ 60 ಪ್ಲಸ್ ಸೀಕೆಂಟ್ 30 is equal to ಏನ್ ಬರುತ್ತೆ? ಎರಡನ್ನು ಆಡ್ ಮಾಡಿದಾಗ ಏನ್ ಬರುತ್ತೆ? 2 by √3 ಪ್ಲಸ್ 2 by √3 ಬರುತ್ತೆ. ಎರಡು ಆಡ್ ಮಾಡಿದ್ರೆ ಡಿನಾಮಿನೇಟರ್ ಸೇಮ್ ಇದೆ ನಮ್ಗೆ ಗೊತ್ತು, √3 ನೇ ಇದೆ. ಸೊ 4 by √3 ಬರುತ್ತೆ. ದಿಸ್ ಇಸ್ ಇರ್ರಾಷನಲ್. ಸೊ 4 √3/3 ಬರುತ್ತೆ. ಏನಕ್ಕೆ ಅಂದ್ರೆ ನಾನು ಇದನ್ನ ರಾಷನಲೈಸ್ ಮಾಡಿದ್ದೀನಿ. ಓಕೆ, ಅರ್ಥ ಆಯ್ತಲ್ವಾ? ದಿಸ್ ಇಸ್ ಯೋರ್ ಆನ್ಸರ್. ಡನ್. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. Let's go to the next question now. In triangle ABC, if AB is perpendicular to BC, ACB equals 30, AB is equal to 15. Find the measure of BC ಅಂತ ಹೇಳ್ತಾ ಇದ್ದಾರೆ. So first let us draw the triangle. ಒಂದು ಟ್ರಯಾಂಗಲ್ ಡ್ರಾ ಮಾಡೋಣ. ಹೆಸರು ಬಂದು ABC. Okay. Next ACB 30 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. Similar to the last problem which we did, angle 90 degree. Next AB is equal to 15. Okay. ಇದನ್ನ ಕೊಟ್ಟಿದ್ದಾರೆ. Done. Find the measure of BC x ಅಂತ ಬರೀತೀನಿ. ಇದನ್ನ ಕೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಆಸ್ ಇಟ್ ಈಸ್ ನಾವು ಕಾನ್ಸೆಪ್ಟ್ ನ ಅಪ್ಲೈ ಮಾಡಬೇಕು. ಪ್ರಾಬ್ಲಮ್ ಒಳಗೆ ಕಾನ್ಸೆಪ್ಟ್ ನ ತಗೊಂಡು ಹೋಗ್ಬೇಕು. ಸೊ ಕಾನ್ಸೆಪ್ಟ್ ಹೆಂಗ್ ತಗೊಂಡು ಹೋಗೋದು? ದಿಸ್ ಇಸ್ ಯುವರ್ ಥೀಟಾ. ಥೀಟಾಗ ಆಪೋಸಿಟ್ ಇರೋದು ಆಪೋಸಿಟ್ ಸೈಡ್ ಆಗುತ್ತೆ. ಥೀಟಾಗ ಅಡ್ಜಸೆಂಟ್ ಇರೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಓಕೆ, ಅಂಡ್ ದಿಸ್ ಇಸ್ ಆಬ್ವಿಯಸ್ಲಿ ದ ಹೈಪೋಟೆನ್ಯೂಸ್ ವಿಚ್ ಇಸ್ ದ ಲಾರ್ಜೆಸ್ಟ್ ಸೈಡ್. ಈಗ ನಮಗೆ ಅನ್ನೋನ್ ಅಂಡ್ ನೋನ್ ರೇಷಿಯೋ ತಗೊಳ್ಳಿ. ಯಾಕೆ ತಗೋಬೇಕು? ಬಿಕಾಸ್ ನಮ್ಗೆ ಆಂಗಲ್ ಗೊತ್ತು. ಸೊ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಗಿವ್ ಯು ದ ವ್ಯಾಲ್ಯೂ ಆಫ್ ದಟ್ ಆಂಗಲ್. ಒಂದು ಸೈಡ್ ಆಲ್ರೆಡಿ ಗೊತ್ತಿದೆ. ಸೊ ದ ಅನ್ನೋನ್, ಓನ್ಲಿ ಒನ್ ಅನ್ನೋನ್ ವಿಲ್ ಬಿ ದೇರ್. ಒಂದೇ ಅನ್ನೋನ್ ಇರುತ್ತೆ. ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ನಾನೇನ್ ಚೂಸ್ ಮಾಡ್ತೀನಿ? ಕನ್ಸಿಡರ್. ಇವಾಗ ನಮ್ಗೆ ಯಾವ ಸೈಡ್ ಗೊತ್ತಿದೆ? ಸೈಡ್ ಗೊತ್ತಿದೆ AB. ಕರೆಕ್ಟಾ? ಸೊ AB ತಗೋತೀನಿ. ಬೈ ರೇಷಿಯೋ ತಗೋಬೇಕಲ್ವಾ? ನೆಕ್ಸ್ಟ್ ಏನ್ ಮಾಡ್ತೀನಿ? ಒಂದು ಗೊತ್ತಿದೆ, ಒಂದು ಗೊತ್ತಿಲ್ಲದೆ ಇರೋ ತಗೋತೀನಿ. ನನಗೆ ಬೇಕಿರೋ ತಗೋತೀನಿ. ಯಾವುದು? BC. ಏನಾಗುತ್ತೆ ಇವಾಗ? AB by BC ಕನ್ಸಿಡರ್ ಮಾಡಿದೆ. ನೆಕ್ಸ್ಟ್ AB by BC ಅಲ್ಲಿ AB ಏನಾಗುತ್ತೆ? ಇದ್ರಲ್ಲಿ ಆಪೋಸಿಟ್, ಇದ್ರಲ್ಲಿ ಏನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಆಪೋಸಿಟ್ ಬೈ ಅಡ್ಜಸೆಂಟ್ ಎರಡು ಥೀಟಾದೆ ಸೈಡ್ಸ್. ಸೊ ಏನಾಗುತ್ತೆ? ಇದು tan ಥೀಟಾ ಆಗುತ್ತೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. AB ಡಿವೈಡೆಡ್ ಬೈ BC ಇಸ್ ಈಕ್ವಲ್ ಟು tan ಥೀಟಾ ವ್ಯಾಲ್ಯೂ ಏನಿದೆ? 30 ಡಿಗ್ರಿ ಇದೆ. AB ಏನು? ಆಲ್ರೆಡಿ ಗಿವನ್ 15 ಬೈ BC ನನಗೆ ಗೊತ್ತಿಲ್ಲ. ಇಸ್ ಈಕ್ವಲ್ ಟು tan 30 ಏನು? 1 by √3. ಸೊ ಏನ್ ಮಾಡ್ತೀರಾ? ಎರಡೂ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 15 into √3 is 15 √3 is equal to BC into 1 ಏನು? BC. This is your answer. Okay. Next question. Tan square 45 sin 30 degree. Okay. Tan 45 ತುಂಬಾ ಈಸಿ, ಎಲ್ರಿಗೂ ನಾಪ್ಕ ಇರುತ್ತೆ. Tan 45 is 1. So tan square 45 ಅಂದ್ರೆ 1 square ಆಗುತ್ತೆ. So tan square 45 ಏನು? It doesn't change. It will be 1 itself. Next. Sin square 30. Sin 30 ಎಷ್ಟು? Sin 30 is 0 half 1/2. So sin square 30 ಅಂದ್ರೆ 1/2 whole square ಆಗುತ್ತೆ. So sin square 30 is equal to 1/4. ಎರಡನ್ನು ಮೈನಸ್ ಮಾಡಬೇಕಾ? So tan square 45 minus sin square 30 is equal to tan square 45 ಏನು? 1 minus sin square 30 ಏನು? 1/4. LCM ತಗೊಂಡ್ರೆ 4 minus 1 ಎಷ್ಟು ಬರುತ್ತೆ? 3/4. Question ಖತಮ್.
ನೆಕ್ಸ್ಟ್ ಕ್ವೆಶನ್, ಇಫ್ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ, ತುಂಬಾ ಇಂಪಾರ್ಟೆಂಟ್ ಇದು, ಸುಮಾರು ಸರಿ ನಿಮ್ಮ ಸ್ಕೂಲ್ ಟೆಸ್ಟ್ ಗಳಲ್ಲಿ ಪ್ರಿಪರೇಟರಿ ಎಲ್ಲ ಕೇಳಿದಾರೆ ಇದು. ಓಕೆ, ಇಫ್ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ, ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಗಿವನ್. ಓಕೆ, ಸೊ ಏನ್ ಮಾಡ್ಬೇಕು ಇವಾಗ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಸಿಂಪಲ್ ಆಗಿ ಕೇಳ್ತಾ ಇದಾರೆ. ಸೈನ್ ರೇಷಿಯೋ ಅಲ್ಲಿ ನೀವು ಆಂಗಲ್ಸ್ ಕೊಟ್ಟಾಗ ಅಂಡ್ ಕಾಸ್ ರೇಷಿಯೋ ನೀವು ವ್ಯಾಲ್ಯೂಸ್ ಆಂಗಲ್ ಕೊಟ್ಟಾಗ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ದೋ ಒಂದ್ ಆಂಗಲ್ ಅಲ್ಲಿ ಎರಡು ಸೇಮ್ ಬರುತ್ತೆ. ಬೇಕಾದ್ರೆ ನೀವು ಟೇಬಲ್ ತೋರಿಸ್ಬಿಡ್ತೀನಿ ನಾನು, ಈ ತರ ನಾನೇ ಬರ್ದಿದ್ದು, ನಾವೇ ಈ ವಿಡಿಯೋದಲ್ಲಿ ನೀವು ನೋಡಿರೋ ಟೇಬಲ್ ತೋರಿಸ್ಬಿಡ್ತೀನಿ, ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಈಗ ಹುಡುಕಿ, ಈ ಟೇಬಲ್ ಅಲ್ಲಿ ಸೈನ್ ಅಂಡ್ ಕಾಸ್ ಎರಡರಲ್ಲೂ ಯಾವ್ದೋ ಒಂದು ಆಂಗಲ್ ಗೆ ಸೇಮ್ ವ್ಯಾಲ್ಯೂಸ್ ಬಂದಿದೆ. ಯಾವ್ದದು ಆಂಗಲ್ ಸೇಮ್ ಬಂದಿರೋದು ಎಲ್ಲಿ? ಯು ಕ್ಯಾನ್ ಸಿ ಹಿಯರ್ 1/√2 1/√2. ಸೊ ಯಾವ ಆಂಗಲ್ ಈಕ್ವಲ್ ಇದೆ ಸೈನ್ ಅಂಡ್ ಕಾಸ್ ಗೆ? 45 ಡಿಗ್ರಿ ಈಕ್ವಲ್ ಇದೆ. ಅಷ್ಟೇ, ಸಿಂಪಲ್ ಆನ್ಸರ್ 45 ಅಷ್ಟೇ. ಬಟ್ ಯು ಶುಡ್ ಸಿ ಹೌ ಯು ಆರ್ ಸಪೋಸ್ ಟು ರೈಟ್. ಅದನ್ನ ಹೆಂಗ್ ಅದನ್ನ ಜಸ್ಟಿಫೈ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲಿದೆ ಅದು? ಇಲ್ಲಿದೆ. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ದಿಸ್. ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ. ಓಕೆ, ಸೊ ಇವಾಗ ಗೊತ್ತಾಯ್ತು ನಿಮ್ಗೆ, ಕರೆಕ್ಟಾ? ವ್ಯಾಲ್ಯೂಸ್ ಗೊತ್ತಾಯ್ತು. ಸೊ ಏನ್ ಮಾಡ್ತೀರಾ ಇವಾಗ? ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ. ಸೊ ಏನ್ ಬರೀತೀರಾ ಇವಾಗ? ಎ ವ್ಯಾಲ್ಯೂ ಬೇಕು, ಕರೆಕ್ಟಾ? ಸೊ ಏನ್ ಮಾಡ್ತೀನಿ ಇವಾಗ? ಸೈನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಕಾಸ್ 45 ಡಿಗ್ರಿ. ಇದನ್ನೇನಂತ ಬರೀತೀರಾ? ವಿ ನೋ ದಟ್ ಅಂತ ಬರೀತೀರಾ. ಓಕೆ, ಸೊ ಏನ್ ಮಾಡ್ಬೇಕು ಇವಾಗ? ಈಗ ಸೈನ್ 45 ಕಾಸ್ 45 ಈಕ್ವಲ್ ಅಂದ್ರೆ ಎ ಜಾಗದಲ್ಲಿ ಏನ್ ಬಂತು ಅಂತ ಅರ್ಥ? ಎ ಜಾಗದಲ್ಲಿ 45 ಇದೆ, therefore ವ್ಯಾಲ್ಯೂ ಆಫ್ ಎ ಏನಾಗುತ್ತೆ? 45 ಡಿಗ್ರಿ ಆಗುತ್ತೆ. ಇಲ್ಲಿಗೆ ಮುಗಿತು. ಅರ್ಥ ಆಯ್ತು? ಸಿಂಪಲ್, ಗೊತ್ತಿರೋ ವಿಷಯ ನೀಟಾಗಿ ಬರೀರಿ ಅಷ್ಟೇ, ಮುಗಿದೋಯ್ತು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. If sin theta equals 12/13, cos theta equals 5/13, find the value of secant theta and tan theta. Okay, ಸರಿ. So ಏನ್ ಮಾಡ್ತೀನಿ ಇವಾಗ? secant theta and tan theta. secant ಈಸಿಯಾಗಿ ಫೈಂಡ್ ಮಾಡಬಹುದು because I have cos theta. Okay, so answer first secant ಮುಗಿಸ್ಕೊಂಡ್ಬಿಡ್ತೀನಿ. Given that cos theta is equal to 5/13, ಅವ್ರು ಕೇಳಿರೋದೇನು? secant theta ಏನು ಅಂತ. Okay, we know that ನಮಗೆ ಏನ್ ಗೊತ್ತು? secant theta is equal to 1/cos theta. cos theta ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, 1/5 divided by 13. ಈ 13 ನ ಶಿಫ್ಟ್ ಮಾಡಿ ಏನ್ ಬರುತ್ತೆ ಆನ್ಸರ್? 13/5. This is your secant theta. ನೆಕ್ಸ್ಟ್ tan theta ಹೆಂಗ್ ಫೈಂಡ್ ಮಾಡೋದು? tan theta is nothing but, ನೋಡಿ ಇಲ್ಲಿ sin ಕೊಟ್ಟಿದ್ದಾರೆ, cos ಕೊಟ್ಟಿದ್ದಾರೆ. ಸೊ tan theta ಗೆ ಏನ್ ರಿಲೇಷನ್ ಇದೆ? is nothing but sin theta by cos theta. ಸೊ tan theta ಏನಾಗುತ್ತೆ? cos sin theta is given as 12/13. 12/13 whole divided by cos theta ಏನು? cos theta is 5/13. ಸೊ 13 ಕ್ಯಾನ್ಸಲ್ ಆದ್ರೆ tan theta ಏನಾಗುತ್ತೆ? tan theta is equal to 12/5. ಇದೆಲ್ಲ ಬೇಸಿಕ್, ತುಂಬಾ ಬೇಸಿಕ್ ಪ್ರಾಬ್ಲಮ್ಸ್ ಇದೆಲ್ಲ. ಇದು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಐ ಆಮ್ ನಾಟ್ ಫೋಕಸಿಂಗ್ ಎನಿವೇರ್ ನಿಯರ್ ಎಕ್ಸಾಮ್. ಮಿನಿಮಮ್ ರಿಕ್ವೈರ್ಮೆಂಟ್ ಪ್ರಾಬ್ಲಮ್ಸ್ ಇವೆಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇನ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ tan p minus cot r. ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇದು, CBSE ಪ್ರಾಬ್ಲಮ್. ಓಕೆ, tan p minus cot r. ಸೊ ಫಸ್ಟ್ ನಾನು p ಟ್ರಯಾಂಗಲ್ ಇಂದ ಬೆಟರ್ ಬರೆದು ಬಿಡ್ತೀನಿ. PQR ಇಲ್ಲಿದೆ. ಓಕೆ, ಇದು 12 ಕೊಟ್ಟಿದ್ದಾರೆ, ನೆಕ್ಸ್ಟ್ ಇದು 13 ಕೊಟ್ಟಿದ್ದಾರೆ. 12 13 ಬಂದ್ರೆ 5 ಬರ್ಲೇಬೇಕು, ಇದು 5 ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಆಂಗಲ್ ನೋಡಿ, ಅವ್ರು ಕೇಳ್ತಿರೋದೇನು? ಅವ್ರು ಫಸ್ಟ್ ಕೇಳ್ತಿರೋದು tan p ಏನು? tan p minus cot r. ಏನ್ ಅರ್ಥ ಮಾಡ್ಕೋಬೇಕಿದೆ ಫಸ್ಟ್ ನೀವು? ಆಂಗಲ್ಸ್ ಕೇಳಿರೋ ರೇಷಿಯೋ ಬೇರೆ ಫಸ್ಟ್ ಆಫ್ ಆಲ್, ಅಂಡ್ ಕೇಳಿರೋ ರೇಷಿಯೋ ಆಂಗಲ್ಸ್ ಕೂಡ ಬೇರೆ ಬೇರೆ. ಸೊ ನಾವು ಎರಡು ಸರಿ ಇವಾಗ ಆಪೋಸಿಟ್ ಅಡ್ಜಸೆಂಟ್ ಹೈಪೋಟೆನ್ಯೂಸ್ ಫಿಕ್ಸ್, ಆಪೋಸಿಟ್ ಅಡ್ಜಸೆಂಟ್ ಚೇಂಜ್ ಆಗುತ್ತೆ ಇವಾಗ. ಫಸ್ಟ್ tan p ಕೇಳಿದ್ದಾರೆ ಅಂದ್ರೆ p is nothing but your theta. ಸೊ ಫಸ್ಟ್ ಇಲ್ಲಿ ಬರ್ತೀನಿ, ಇದನ್ನ theta ಅಂತ ಬರಿತೀನಿ. ಸೊ ಈ ಥೀಟಾ ಆಪೋಸಿಟ್ ಸೈಡ್ ಯಾವುದು? ಅದನ್ನ ಮಾರ್ಕ್ ಮಾಡಬೇಡ. ಫಸ್ಟ್ ಆಪೋಸಿಟ್ ಸೈಡ್ ಯಾವ್ದಾಗುತ್ತೆ? ಇದು ಆಪೋಸಿಟ್ ಸೈಡ್ ಆಗುತ್ತೆ. ಸೊ ಯೆಲ್ಲೋ ಕಲರ್ ಅಲ್ಲಿ ಇರೋದು p ಗೆ. ನೆಕ್ಸ್ಟ್ ಅಡ್ಜಸೆಂಟ್ ಯಾವ್ದಾಗುತ್ತೆ? ಅಡ್ಜಸೆಂಟ್ ಇದಾಗುತ್ತೆ, ಅಡ್ಜಸೆಂಟ್ ಇದೆ. ಓಕೆ, ನಮಗ್ ಬೇಕಾಗಿರೋದೇನು? ಟು ಫೈಂಡ್ tan p. ನಮಗ್ ಬೇಕಾಗಿರೋದು ಅದೇನೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇದೇ ಬೇಕಾಗಿರೋದು ನಮಗೂ. ಸೊ ಏನ್ ಮಾಡ್ತೀನಿ? ಆಪೋಸಿಟ್ ಸೈಡ್ ಏನು? ಆಪೋಸಿಟ್ ಸೈಡ್ ಇಸ್ QR divided by adjacent side ಯಾವುದು? adjacent side is PQ, which is equal to opposite side is 5 divided by 12, equation number 1. ನೆಕ್ಸ್ಟ್ cot r ಕೇಳ್ತಿದ್ದಾರೆ ಅಂದ್ರೆ ಇವಾಗ cot r ಏನಿದೆ ಥೀಟಾ ಹೋಗಿದೆ ಅಲ್ವಾ, ಇದನ್ನ ಆಲ್ಫಾ ಅಂತ ತಗೋತೀನಿ. r angle is your angle. ನಾವು ಅಲ್ಲಿಂದ cot ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಗೇನ್ ಎರಡು ಚೇಂಜ್ ಆಗುತ್ತೆ. ಸೊ ಇಲ್ಲಿರೋ ಆಂಗಲ್ ಗೆ ಇದೇನಾಗುತ್ತೆ? ಗ್ರೀನ್ ಅಲ್ಲಿ ಇರೋದು r ಗೆ ಆಪೋಸಿಟ್ ಆಗುತ್ತೆ, ಇದೇನಾಗುತ್ತೆ? ಇದು ಅಡ್ಜಸೆಂಟ್ ಆಗುತ್ತೆ. ಸೊ ಹೌ ಡು ಯು ಕ್ಯಾಲ್ಕುಲೇಟ್
ಹೌ ಡು ಯು ಕ್ಯಾಲ್ಕುಲೇಟ್? ಇವಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ವಿ ನೀಡ್ ಕಾಟ್ ಆರ್, ಕರೆಕ್ಟಾ? ಸೊ ಕಾಟ್ ಆರ್ ಅಂದ್ರೆ ಏನು? ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ. ಸೊ ಅಡ್ಜಸೆಂಟ್ ಬೈ ಆಪೋಸಿಟ್ ಅಂದ್ರೆ ಅಡ್ಜಸೆಂಟ್ ಯಾವುದು? ಇಟ್ ಇಸ್ ಕ್ಯೂ ಆರ್ ಡಿವೈಡೆಡ್ ಬೈ ಆಪೋಸಿಟ್ ಅಂದ್ರೆ ಯಾವುದು? ಪಿ ಕ್ಯೂ. ಸೊ ಏನಾಗುತ್ತೆ? 5/12 ಆಗುತ್ತೆ. ಅವ್ರು ಕೇಳಿರೋದು ಟ್ಯಾನ್ ಪಿ ಮೈನಸ್ ಕಾಟ್ ಆರ್, ಕರೆಕ್ಟಾ? ಸೊ ಇದನ್ನ ಸ್ವಲ್ಪ ಡಿಲೀಟ್ ಮಾಡ್ಬಿಡ್ತೀನಿ ಇದನ್ನ. ಓಕೆ, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕೇಳಿರೋದು ಅಲ್ವಾ? ಸೊ ನಮ್ಗೆ ಕೇಳಿರೋದು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಲ್ವಾ? ಸೊ ಟ್ಯಾನ್ ಪಿ ವ್ಯಾಲ್ಯೂ ಏನ್ ಬಂದಿದೆ? ಟ್ಯಾನ್ ಪಿ ವ್ಯಾಲ್ಯೂ ಇಸ್ 5/12. ನೆಕ್ಸ್ಟ್ ಮೈನಸ್ ಕಾಟ್ ಆರ್ ವ್ಯಾಲ್ಯೂ ಏನ್ ಬಂದಿದೆ? ಕಾಟ್ ಆರ್ ಇಸ್ ಆಲ್ಸೋ 5/12. ಸೊ ಡೈರೆಕ್ಟ್ ಆಗಿ 0 ಅಂತ ಬರುತ್ತೆ. ದಟ್ ಇಸ್ ಯುವರ್ ಆನ್ಸರ್. Done? Next, if √3 tan theta equals 1 and theta is an acute angle, find the value of sin theta plus sin 2 theta. ಇದು ನಿಮ್ಮ LBA ಪ್ರಾಬ್ಲಮ್ ಇದು, ಅಂಡ್ ಎಲ್ಲ ತಗೊಂಡಿರೋದೆಲ್ಲ LBA ಇಂದಾನೆ. ಓಕೆ, ಬೇಸಿಕ್ ಪ್ರಾಬ್ಲಮ್ಸ್ ತಗೊಂಡಿದ್ದೀನಿ, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಸ್ ಇಟ್ ಈಸ್ ಇಲ್ಲೂ ನಮಗೆ ವಿ ನೀಡ್ ಅ ಟ್ರಯಾಂಗಲ್. ಓಕೆ, ಸೊ ಫಸ್ಟ್ ಟ್ರಯಾಂಗಲ್ ಬರೆಯೋಕ್ ಮುಂಚೆ ಏನಕ್ಕೆ ಟ್ರಯಾಂಗಲ್ ಬರ್ದೆ ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೊಟ್ಟಿರೋದೇನು ನಮಗೆ? √3 tan theta is equal to 1. ನನಗೆ ಯೂಶಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಂಗಲ್ ಇರಬೇಕು, ರೈಟ್ ಹ್ಯಾಂಡ್ ಸೈಡ್ ಇರಬೇಕು, ಬಟ್ ಅದನ್ನೇ ಒಂಚೂರು ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಐ ಶಿಫ್ಟ್ ಇಟ್ ಬ್ಯಾಕ್. tan theta is equal to 1/√3 ಆಗುತ್ತೆ. tan ಅಲ್ಲಿ ಯಾವಾಗ √3 ಬರುತ್ತೆ? ಸಾರಿ, 1/√3 ಬರುತ್ತೆ. tan 30 ಡಿಗ್ರಿ is equal to 1/√3, ಕರೆಕ್ಟಾ? ಈಗ ಇದು ಎರಡು ಕಂಪೇರ್ ಮಾಡಿ. therefore ನಾನು ಏನಂತ ಬರಿಬಹುದು? theta is equal to 30 ಡಿಗ್ರಿ ಅಂತ ಬರಿಬಹುದು. ಮುಗೀತು, ಥೀಟಾ ಬಂತು. ನೆಕ್ಸ್ಟ್ ಏನ್ ಫೈಂಡ್ ಮಾಡ್ಬೇಕು ನಾನು? ಐ ಹ್ಯಾವ್ ಟು ಫೈಂಡ್ ಏನ್ ಫೈಂಡ್ ಮಾಡ್ಬೇಕು? ಐ ಹ್ಯಾವ್ ಟು ಫೈಂಡ್ sin 3 theta, ಕರೆಕ್ಟಾ? sin 3 theta ವ್ಯಾಲ್ಯೂ ಗೊತ್ತಾಯ್ತು, ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. 30 ಪ್ಲಸ್ ಏನಿದೆ? cos 2 theta, cos 2 into 30. ಸೊ sin ಎಷ್ಟಾಗುತ್ತಿದ್ದು? sin 3 into 30 ಅಂದ್ರೆ 90 ಆಗುತ್ತೆ. cos 2 into 60 ಅಂದ್ರೆ 2 into 30 ಅಂದ್ರೆ cos 60 ಆಗುತ್ತೆ. sin 90 is 1, cos 60 ಏನು? 0, half ಆಗುತ್ತೆ. ಸೊ 1 plus 1/2 ಏನಾಗುತ್ತೆ? 3/2 ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್, cos theta equals 0.6. show 5 sin theta minus 3 tan theta equals 0. ಓಕೆ, ಗಿವನ್ ಅಗೈನ್ ಆಸ್ ಇಟ್ ಈಸ್. ನಾನು ಹೆಂಗ್ ಮಾಡೋದು ಅದೇ ತರ ಮಾಡಬೇಕು. cos theta ಸೊಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. cos theta is equal to 0.6 ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಡೆಸಿಮಲ್ ಅಭ್ಯಾಸ ಇದೆಯಾ? ಟ್ರಿಗೊನೋಮೆಟ್ರಿಲಿ ನಾನು ಹೇಳ್ಕೊಡುವಾಗ ಅಥವಾ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಲ್ಲಿ ಡೆಸಿಮಲ್ ಇತ್ತಾ? ಇರ್ಲಿಲ್ಲ. ಬಟ್ ಡೆಸಿಮಲ್ ಕೊಟ್ಟಿದ್ದಾರೆ. ಡೆಸಿಮಲ್ ನ ಕನ್ವರ್ಟ್ ಮಾಡ್ಬೇಕು ಅಂತ ಬುದ್ಧಿ ಇರ್ಬೇಕಷ್ಟೇ, ಇನ್ನೇನೋ ಬೇಡ, ಲಾಜಿಕ್ ಬೇಡ, ಬುದ್ಧಿ ಇರ್ಬೇಕು. ಡೆಸಿಮಲ್ ನ ನಾವು ಕನ್ವರ್ಟ್ ಮಾಡಬಹುದು ಅಂತ. 0.6 ನ 1 ಡೆಸಿಮಲ್ ತೆಗಿತೀನಿ, by 10 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ತಿರ್ಗಾ ಏನಾಗುತ್ತೆ? ಇಟ್ ವಿಲ್ ಬಿ 3/5. ಸೊ ಏನ್ ಕೊಟ್ಟಿದ್ದಾರೆ? cos theta is equal to 3/5 ಅಂತ ನಮಗೆ ಕೊಟ್ಟಿದ್ದಾರೆ. ಐ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಏನ್ ಫೈಂಡ್ ಮಾಡ್ಬೇಕು ನಾವು? sin theta tan theta, ಯಾಕಂದ್ರೆ ಇಲ್ಲಿ sin ಇದೆ, ಇಲ್ಲಿ tan ಇದೆ, ಎರಡೂ ಬೇಕು, ಕರೆಕ್ಟಾ? ಸೊ ಏನ್ ಮಾಡ್ಬೇಕು ಇವಾಗ? ಸೊ ಆಸ್ ಇಟ್ ಈಸ್ cos theta is nothing but opposite ಅಲ್ಲ, cos theta is nothing but adjacent by hypotenuse, ಕರೆಕ್ಟಾ? which is your 3/5. ಓಕೆ, ಸೊ ಚಿಕ್ಕದಾಗೊಂದು ಟ್ರಯಾಂಗಲ್ ಹಾಕೊಳ್ಳಿ. ಓಕೆ, ಯು ಕ್ಯಾನ್ ನೇಮ್ ಇಟ್ ಆಸ್ ಎನಿಥಿಂಗ್. ಥೀಟಾ ಇಲ್ಲಿ ತಗೊಳ್ಳಿ. ನೆಕ್ಸ್ಟ್ ಥೀಟಾಗೆ ಅಡ್ಜಸೆಂಟ್ ಸೈಡ್ 3 ಅಂತ ಕೊಟ್ಟಿದ್ದಾರೆ. ಸೊ ಹೈಪೋಟೆನ್ಯೂಸ್ 5 ಆಗುತ್ತೆ. ಓಕೆ, ಏನಕ್ಕೆ ಇದು ಮಾಡ್ತಿರೋದು? ಬಿಕಾಸ್ sin ಥೀಟಾ ಬೇಕು ಅಂದ್ರೆ ನನಗೆ ಆಪೋಸಿಟ್ ಸೈಡ್ ಬೇಕು. ಆಪೋಸಿಟ್ ಸೈಡ್ ನನಗೆ ಗೊತ್ತಿಲ್ಲ. ಸೊ ಫಸ್ಟ್ ಲೆಟ್ಸ್ ಫೈಂಡ್ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಆಕ್ಚುಲಿ ಪೈಥಾಗರಸ್ ಥಿಯರಮ್ ಪ್ರಕಾರ AC² is equal to AB² plus BC². ನಿಮ್ಗೆ ಬೇಕಾಗಿರೋದು AB, I'll take it as x. AC² ಏನು? 25, 5². AB² ಏನು? x² plus BC² ಏನು? 9. ಶಿಫ್ಟ್ ಮಾಡಿದನ್ನ ಏನಾಗುತ್ತೆ? 25 minus 9 ಆಗುತ್ತೆ, which is 16 equals x². 16 is ಯಾವ್ದ್ರ ಸ್ಕ್ವೇರ್? 4². 4² is equal to x². therefore x ವ್ಯಾಲ್ಯೂ ಏನಾಗುತ್ತೆ? 4 ಆಗುತ್ತೆ. ಓಕೆ, ಸೊ ನನಗೆ sin ಥೀಟಾ ಬರೆಯಕ್ಕೆ ಈಸಿ ಆಯ್ತು ಇವಾಗ. sin ಥೀಟಾ is equal to ಏನು? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಸೈಡ್ ಏನಿದೆ? ಆಪೋಸಿಟ್ ಸೈಡ್ AB, ಕರೆಕ್ಟ್? ಥೀಟಾಗೆ ಆಪೋಸಿಟ್ ಇದು, ಅಡ್ಜಸೆಂಟ್ ಇದು, ಹೈಪೋಟೆನ್ಯೂಸ್ ಇದು. ಓಕೆ, ಸೊ ಆಪೋಸಿಟ್ ಸೈಡ್ ಏನು? ಆಪೋಸಿಟ್ ಸೈಡ್ ನಮಗೆ ಆನ್ಸರ್ ಬಂತು 4, ಹೈಪೋಟೆನ್ಯೂಸ್ ಏನು? 5. ಓಕೆ, ಸೊ sin ಥೀಟಾ ಫಸ್ಟ್ ವ್ಯಾಲ್ಯೂ ಬಂದಿದೆ ಏನು? sin ಥೀಟಾ equals 4/5. ನೆಕ್ಸ್ಟ್ ಏನ್ ಬೇಕು ನನಗೆ? ನೆಕ್ಸ್ಟ್ tan ಥೀಟಾ ಬೇಕು, ಕರೆಕ್ಟಾ? ಸೊ tan ಥೀಟಾ is equal to sin ಥೀಟಾ divided by cos ಥೀಟಾ. ಯಾಕೆ ಇದನ್ನು ಯೂಸ್ ಮಾಡ್ತೀನಿ? ಬಿಕಾಸ್ ಎರಡು ಇಲ್ಲೇ ಅವೈಲೇಬಲ್ ಇದೆ.
ಓಕೆ ಸೊ ಸೈನ್ ಥೀಟಾ ಏನ್ ಬರುತ್ತೆ 4/5 ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಏನ್ ಬರುತ್ತೆ 3/5 5 and 5 ಕ್ಯಾನ್ಸಲ್ ಸೊ ನಿಮಗೆ 4/3 ಬರುತ್ತೆ ದಟ್ ಈಸ್ ಯೋರ್ tan ಥೀಟಾ. ಇಲ್ಲಿಗೆ ಮುಗುದಿಲ್ಲ ಇಲ್ಲಿ ಮುಗುದಿಲ್ಲ ನೀವೇನ್ ಫೈಂಡ್ ಮಾಡ್ಬೇಕು 5 sin ಥೀಟಾ ಮೈನಸ್ 3 tan ಥೀಟಾ. ಓಕೆ ಡನ್. ಸೊ ಇವಾಗ ಕನ್ಕ್ಲೂಷನ್ ಬರೋಣ. 5 sin ಥೀಟಾ ಮೈನಸ್ 3 tan ಥೀಟಾ. ಓಕೆ ಸೊ 5 ಇಂಟು ಸೈನ್ ಥೀಟಾ ಏನಿದೆ ಸೈನ್ ಥೀಟಾ ಇಲ್ಲಿದೆ 4/5 ಮೈನಸ್ 3 ಇಂಟು tan ಥೀಟಾ ಏನ್ ಬಂತು ಇಲ್ಲೇ ಬಂತು tan ಥೀಟಾ ವ್ಯಾಲ್ಯೂ ಇಲ್ಲಿದೆ ಏನ್ ಬಂದಿದೆ 4/3. ಫಸ್ಟ್ 5 and 5 ಕ್ಯಾನ್ಸಲ್ 3 and 3 ಕ್ಯಾನ್ಸಲ್ ಏನ್ ಉಳ್ಕೊಂಡಿದೆ ಇವಾಗ 4 - 4 ಉಳ್ಕೊಂಡಿದೆ. ಸೊ ಆನ್ಸರ್ ಏನ್ ಬರುತ್ತೆ 0. ಅದೇ ಅವರು ಕೇಳಿದ್ದು ನಮಗೂ ಅದೇ ಆನ್ಸರ್ ಬಂದಿದೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. Prove that sin 30 plus cos 60 divided by cosecant 30 minus cot 45 is equal to sin 90. ನಮಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿರಬೇಕು. ಇಫ್ ಯು ನೋ ದ ಸ್ಟ್ಯಾಂಡರ್ಡ್ ಆಂಗಲ್ಸ್ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್. ಓಕೆ ಬೇಗ ಮಾಡ್ಕೊಂಡು ಹೋಗೋಣ ಬಿಕಾಸ್ 1 ಅವರ್ ಟಾರ್ಗೆಟ್ ಇರೋದು. ಓಕೆ ಸೊ sin 30 ಫಸ್ಟ್ ನಮಗೆ ವ್ಯಾಲ್ಯೂಸ್ ಬೇಕು. ಸೊಲ್ಯೂಷನ್ ಫಸ್ಟ್ ನಮಗೆ ವ್ಯಾಲ್ಯೂಸ್ ಬೇಕು. ಸೊ ವಾಟ್ ಇಸ್ sin 30? sin 30 0 half ಸೊ 1/2. ನೆಕ್ಸ್ಟ್ cos 60 ಇದೆ. ಸೊ cos 60 ಏನು ಆ ಕಡೆಯಿಂದ ಲೆಫ್ಟ್ ಇಂದ ರೈಟ್ ಇಂದ ಬರೆದಾಗ ದ ಸೆಕೆಂಡ್ ವ್ಯಾಲ್ಯೂ. ಸೊ 0 half ಇದು ಹಾಫ್ ಆಗುತ್ತೆ. ಓಕೆ ನೆಕ್ಸ್ಟ್ cosecant 30 is nothing but reciprocal of sin 30. sin 30 1/2 ಇದು ರೆಸಿಪ್ರೋಕಲ್ ಏನಾಗುತ್ತೆ 2 ಆಗುತ್ತೆ. ನೆಕ್ಸ್ಟ್ cot 45 ಕೇಳ್ತಾ ಇದ್ದಾರೆ. ವಿ ಆಲ್ ನೋ tan 45 is 1. ಸೊ tan 45 ಉಲ್ಟಾ 1 ಉಲ್ಟಾ ಮಾಡಬೇಕು. ಸೊ ವಿ ಗೆಟ್ ದ ಆನ್ಸರ್ as 1. ಈಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಫ್ ಯು ಸಬ್ಸ್ಟಿಟ್ಯೂಟ್ sin 30 is how much? sin 30 is 1/2 plus cos 60 is 1/2 whole divided by cosecant 30 ಎಷ್ಟಿದೆ it is 2 plus 2 ಅಲ್ಲ ಪ್ಲಸ್ ಅಲ್ಲ ಮೈನಸ್ cot 45 ಎಷ್ಟು 1. ಹಾಫ್ ಪ್ಲಸ್ ಹಾಫ್ ಬುದ್ಧಿ ಇದ್ರೆ ಸಾಕು it is 1 divided by 2 minus 1 ಏನು it is 1 which is equal to 1. ಈಗ ಅವ್ರು ಕೇಳಿರೋದು ಇಲ್ಲಿ sin 90. what is actually sin 90? sin 90 is 1 itself. 0 half 1/√2 √3/2 1. ಸೊ 1 ಬಂದಿದೆ which is equal to sin 90 which is equal to RHS. ಸೊ ನಾನು ಹೇಳ್ದೆ ಗೊತ್ತಾ ನೀವು ಒಂದ್ ಎಂಡ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಇನ್ನೊಂದ್ ಎಂಡ್ ಅಲ್ಲಿ ನೀವು RHS ಅಥವಾ LHS ಬಂದಿರಬೇಕು. ಯು ಸ್ಟಾರ್ಟೆಡ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಯು ಅರೈವ್ ಎಟ್ ದ ರೈಟ್ ಹ್ಯಾಂಡ್ ಸೈಡ್. ಅರ್ಥ ಆಯ್ತಲ್ಲ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಸೇಮ್ ಅದೇ ತರಾನೇ. ಸೊ ಆಸ್ ಇಟ್ ಈಸ್ ಸೊಲ್ಯೂಷನ್ ಫಸ್ಟ್ ಏನ್ ಮಾಡ್ತೀರಾ ಫಸ್ಟ್ ಯು ರೈಟ್ ದ ವ್ಯಾಲ್ಯೂಸ್ ಆಫ್ cos 45. cos 45 ಏನೊಂದು ಬರೆಯುವ ವಾಟ್ ಇಸ್ cos 45? ಇಟ್ ಇಸ್ √3 divided by cos 45 0 half 1/√2 √3/2 ಅಲ್ಲ 1/√2. ನೆಕ್ಸ್ಟ್ sin 45 ಏನು cos and sin 45 ಎರಡು ಒಂದೇನೆ. ಸೊ 1/√2. ನೆಕ್ಸ್ಟ್ secant 30 ಏನು secant 30 is reciprocal of cos 30. ಸೊ 0 half 1/√2 √3/2 1. ಲಾಸ್ಟ್ ಸೆಕೆಂಡ್ ವ್ಯಾಲ್ಯೂ. ಸೊ ಏನ್ ಬರೀಬೇಕು ನಾನು secant 30 is what √3/2 cos ಉಲ್ಟಾ ಮಾಡಿದ್ರೆ 2/√3. ನೆಕ್ಸ್ಟ್ cot 60 is what tan 60 ಇದು ಉಲ್ಟಾ tan 60 √3 ಉಲ್ಟಾ ಮಾಡಿದ್ರೆ 1/√3 ಬರುತ್ತೆ. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಯು ಟೆಲ್ ಮಿ ವಾಟ್ ಇಸ್ ದ ಆನ್ಸರ್ ಬಿಕಾಸ್ ನಾನು ಸಬ್ಸ್ಟಿಟ್ಯೂಷನ್ ಹೆಂಗ್ ಮಾಡೋದು ತೋರಿಸಿದೀನಿ. ಓಕೆ ವಿಲ್ ಸಾಲ್ವ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಕ್ಕಿಂತ ಮುಂಚೆ ಇಟ್ ಮೀನ್ಸ್ ಇಲ್ಲಿ ನಮಗೆ ಬ್ರೇಕ್ ಏನಕ್ಕೆ ನಾನು ಕೊಟ್ಟಿದ್ದೀನಿ ಅಂದ್ರೆ we are going to the last concept that is trigonometric identities. Okay so without wasting further time trigonometric identities ಹೋಗೋಣ ಈಗ. Okay let's go to trigonometric identities. ಏನು ಈ trigonometric identities? ಫಸ್ಟ್ ಥಿಂಗ್ ನೋಡಿ ನಾನು 3 ಸರಿ ಒಂದೇ ಐಡೆಂಟಿಟಿನ ಬರೀತೀನಿ. sin square theta plus cos square theta is equal to 1. ಓಕೆ ಇದನ್ನ 3 ಸರಿ ಕಾಪಿ ಮಾಡ್ಕೋತೀನಿ. ಓಕೆ ಯಾಕೆ ಎಲ್ಲಾ ಡಿಪೆಂಡ್ ಆಗಿರೋದು ಇದು ಒಂದ್ರ ಮೇಲೆನೆ. ಓಕೆ ಇನ್ನೊಂದ್ ಸರಿ ಮಾಡ್ಕೋತೀನಿ. ಗಾಟ್ ಇಟ್? ಸೊ ಇದನ್ನ ಏನ್ ಮಾಡ್ತೀನಿ ಇವಾಗ ಇದನ್ನ ಇಲ್ಲೇ ಇಟ್ಕೋತೀನಿ. ಓಕೆ ಫಸ್ಟ್ ಒನ್ ಇದು. ನೆಕ್ಸ್ಟ್ ಸೆಕೆಂಡ್ ಒನ್ ಇದನ್ನ ಏನ್ ಮಾಡ್ತೀನಿ ಇದನ್ನ ಇಲ್ಲಿ ಇಟ್ಕೋತೀನಿ. ಓಕೆ ಬಿಕಾಸ್ ಇಟ್ ಇಸ್ ಒನ್ ಅಂಡ್ ದ ಸೇಮ್. ಅದೇ ಫಾರ್ಮ್ ಬೇರೆ ಬೇರೆ ಫಾರ್ಮ್ ಅಲ್ಲಿ ನೋಡ್ತಾ ಇದೀವಿ ಅಷ್ಟೇ. ಓಕೆ ಫಸ್ಟ್ ಈಕ್ವೇಷನ್ ನಾನು ಏನು ಚೇಂಜ್ ಮಾಡಕ್ ಹೋಗಲ್ಲ. ದಿಸ್ ವಿಲ್ ಬಿ ದ ಹೋಲ್ ಥಿಂಗ್. ಸೊ ಅವರ್ ಫಸ್ಟ್ ಐಡೆಂಟಿಟಿ sin square theta plus cos square theta is equal to 1 ಅದೇ ಇರುತ್ತೆ. ಸೆಕೆಂಡ್ ಒನ್ ಏನ್ ಮಾಡ್ತೀನಿ ಸೇಮ್ ಐಡೆಂಟಿಟಿ sin square theta plus cos square theta equals to 1 ನ whole divided by cos square theta ಮಾಡ್ತೀನಿ. which means sin square theta ಇವಾಗ ನಾನು ಸ್ಪ್ಲಿಟ್ ಮಾಡಿದ್ರೆ I get 3 parts. ಕರೆಕ್ಟ್? ಆ 3 parts ಏನಾಗುತ್ತೆ ಫಸ್ಟ್ ಪಾರ್ಟ್ ಬಂದು ಏನಾಗುತ್ತೆ it will be something like this. sin square theta divided by cos square theta. cos square theta divided by cos square theta is equal to 1 by cos square theta. ಸೊ ಏನ್ ಸಿಗುತ್ತೆ ನಮ್ಗೆ ಇವಾಗ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ ವಾಟ್ ಇಸ್ sin by cos? sin by cos is tan.
ಸೊ tan ಸಿನ್ಸ್ ಬೋತ್ ಆಫ್ ದೆಮ್ ಹ್ಯಾವ್ ಸ್ಕ್ವೇರ್ tan ಸ್ಕ್ವೇರ್ ಥೀಟಾ ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ 1 is equal to 1 by cos ಏನು secant ಸ್ಕ್ವೇರ್ ಇದೆ ಸೊ secant ಸ್ಕ್ವೇರ್ ಥೀಟಾ. Here goes our second identity. Okay, next ಇಲ್ಲಿ ಎಲ್ಲಾದನ್ನು cos ಸ್ಕ್ವೇರ್ ಥೀಟಾ ಇಂದ ಡಿವೈಡ್ ಮಾಡಿದೆ. ಇವಾಗ ಏನ್ ಮಾಡಬೇಕು ಫಾರ್ ದ ನೆಕ್ಸ್ಟ್ ಒನ್ ನಾನು ಏನ್ ಮಾಡ್ತೀನಿ ನೆಕ್ಸ್ಟ್ ಒನ್ ಗೆ ನಾನು ಏನ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ಒನ್ ನ ಇವಾಗ ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ ಮಾಡ್ತೀನಿ. sin ಸ್ಕ್ವೇರ್ ಥೀಟಾ is equal to 1 by sin ಸ್ಕ್ವೇರ್. ಸೊ ಏನಾಗುತ್ತೆ ಆಸ್ ಯೂಶುವಲ್ sin by sin cancel, so you get 1 plus cos by sin ಏನಾಗುತ್ತೆ it will be cot square theta which is equal to 1 by sin ಏನಾಗುತ್ತೆ cosecant square theta. ಸೊ ನಿಮ್ಮ ಮೂರು ಐಡೆಂಟಿಟೀಸ್ ಈ ತರ ಇರುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಈ ಮೂರು ಐಡೆಂಟಿಟಿ ಕೇಳ್ತಾರ ಎಸ್ ಅಂಡ್ ನೋ. ಎಕ್ಸಾಮ್ ಅಲ್ಲಿ ಇದರ ಬೇಸಿಸ್ ಮೇಲೆ ಕೇಳ್ತಾರೆ. ಓಕೆ, ಹೌ ಸಪೋಸ್ ಇವಾಗ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಡೈರೆಕ್ಟ್ ಆಗಿ ಅಪಿಯರ್ ಆಗದೆ ಇರಬಹುದು, ಬಟ್ ಮೇ ಬಿ ಬರೀ cos ಸ್ಕ್ವೇರ್ ಥೀಟಾ ಅಪಿಯರ್ ಆಗುತ್ತೆ. ಸೊ ಯಾರು ಬರಬೇಕು ಅದರ ಫ್ರೆಂಡ್ ಅದರ ನೈಬರ್ ಯಾರು sin. ಹೌ ವಿಲ್ sin ಕಮ್ ಅಂಡ್ ಹೆಲ್ಪ್ cos ಸ್ಕ್ವೇರ್ ಥೀಟಾ ಜಾಗದಲ್ಲಿ ರೀಪ್ಲೇಸ್ ಇವಾಗ ಇದನ್ನ ಶಿಫ್ಟ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್. ನಿಮಗೆ ಏನ್ ಬೇಕೋ ಅದು ಒಂದೇ ಒಂದು ಕ್ವಾಂಟಿಟಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೊಳ್ಳಿ, ಮಿಕ್ಕಿದ್ರೆ ಯು ಶಿಫ್ಟ್ ಎವ್ರಿಥಿಂಗ್. ಓಕೆ, ಸೊ cos ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ ಐ ಶಿಫ್ಟ್ sin ಸ್ಕ್ವೇರ್ ಥೀಟಾ ದಿಸ್ ಸೈಡ್ ವಿಚ್ ವಿಲ್ ಗಿವ್ ಮಿ 1 minus sin ಸ್ಕ್ವೇರ್ ಥೀಟಾ. ಅಥವಾ ನಾನು cos ಥೀಟಾನೇ ಬೇಕು ಅಂದ್ರೆ ರೂಟ್ ಹಾಕ್ಬಿಡಿ ಸಿಗುತ್ತೆ. ಸೇಮ್ ಗೋಸ್ ಹಿಯರ್. ಓಕೆ, ಸೊ ಈ ತರ ನೀವು ಡಿಫರೆಂಟ್ ಐಡೆಂಟಿಟೀಸ್ ನ ಯೂಸ್ ಮಾಡಬೇಕು. ಗಾಟ್ ಇಟ್? ಸೊ ನಾನು ಒಂದಕ್ಕೆ ತೋರಿಸ್ತೀನಿ. ಸಪೋಸ್ ನನಗೆ cos ಸ್ಕ್ವೇರ್ ಥೀಟಾ ಬೇಕು, ಬರೀ cos ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ 1 minus sin ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀರಾ. ಅಥವಾ ಸಪೋಸ್ ಯು ನೀಡ್ sin ಸ್ಕ್ವೇರ್ ಥೀಟಾ ಏನಂತ ಬರ್ಕೋತೀರಾ, ಯು ವಿಲ್ ರೈಟ್ ಇಟ್ ಆಸ್ 1 minus cos ಸ್ಕ್ವೇರ್ ಥೀಟಾ. ಸೇಮ್ ಇಲ್ಲೂ ಅಷ್ಟೇ. ಸಪೋಸ್ ಯು ನೀಡ್ secant ಸ್ಕ್ವೇರ್ ಥೀಟಾ ಡೈರೆಕ್ಟ್ ಆಗಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಪೋಸ್ ಯು ಜಸ್ಟ್ ನೀಡ್ tan ಸ್ಕ್ವೇರ್ ಥೀಟಾ ಅದನ್ನ ಶಿಫ್ಟ್ ಮಾಡ್ಕೋತೀರಾ. ಸಪೋಸ್ ಯು ನೀಡ್ tan ಥೀಟಾ ಈ ಸ್ಕ್ವೇರ್ ಇರೋದನ್ನ ರೂಟ್ ತಗೋತೀರಾ, ಯು ವಿಲ್ ಗೆಟ್ tan ಥೀಟಾ. ಗುಡ್ ಇಟ್? ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಸೊ ದಟ್ ಯು ನೋ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಓಕೆ, ನಾನು ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಸೊ ಆ ಪ್ರಾಬ್ಲಮ್ ಇಂದ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ ಯಾವ ಫಾರ್ಮ್ ಬಂದಾಗ ಏನ್ ಮಾಡ್ಬೇಕು. ಸೊ ಡೈರೆಕ್ಟ್ ಆಗಿ ನಾನು ಯಾವ್ದು ಕನ್ಫ್ಯೂಸ್ ಆಗುತ್ತೋ ಅದರಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ನಾಟ್ ಗಿವಿಂಗ್ ಯು ಟೈಮ್, ಇದು ಈಸಿ ಇದು ಕಷ್ಟ ಅಂತ ಟೈಮೇ ಕೊಡ್ತಾ ಇಲ್ಲ. ಐ ವಾಂಟ್ ಯು ಟು ಅಬ್ಸರ್ವ್ ಹೌ ದ ಪ್ರಾಬ್ಲಮ್ ಇಸ್ ದೇರ್. ಆ ಪ್ರಾಬ್ಲಮ್ಗೆ ಏನ್ ಪ್ರೊಸೀಜರ್ ಅಂತ ಹೇಳ್ತೀನಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಸಿನ್ಸ್ ದಿಸ್ ಇಸ್ ದ ಫಸ್ಟ್ ಒನ್, ಇದನ್ನ ನಾಪ್ಕ ಇಟ್ಕೊಳ್ಳೇಬೇಕು, ಅದಕ್ಕೆ ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀನಿ. ಓಕೆ, 1 plus cos a by 1 minus cos a. ನಾನು ರೈಟ್ ಹ್ಯಾಂಡ್ ಸೈಡ್ ನ ತಲೆನೇ ಕೆಡ್ಸ್ಕೊತಲ್ಲ. ಐ ಹ್ಯಾವ್ ಲೆಫ್ಟ್ ಇಟ್ ಫಾರ್ ನೌ ಅಂಡ್ ಐ ನೋ ಪ್ರೂವಿಂಗ್ ಆಗಿರೋದ್ರಿಂದ ಲೆಫ್ಟ್ ಇಂದ ಸ್ಟಾರ್ಟ್ ಮಾಡಿ ರೈಟ್ ಬರಬೇಕು. ಓಕೆ, ಸೊ 1 plus cos a by 1 minus cos a. ಅದೇನ್ ಕಾಣಿಸ್ತಿದೆ a plus b a minus b. ಕರೆಕ್ಟಾ? ಅಂಡ್ ರಿಯಲ್ ನಂಬರ್ಸ್ ಅಲ್ಲಿ ನಾವು ನೋಡಿದೀವಿ, ಅರ್ಥ ಮಾಡ್ಕೊಳ್ಳಿ. ಕೀಪ್ ಇಟ್ ಇನ್ ಮೈಂಡ್. ವೆನೆವರ್ ಯು ಸಿ ದಿಸ್ ಫಾರ್ಮ್, ರಾಷನಲೈಸಿಂಗ್ ಈಸ್ ಆಲ್ಸೋ ಕನ್ಸಿಡರ್ಡ್. ಅದನ್ನ ನೀವು ಕನ್ಸಿಡರ್ ಮಾಡಬಹುದು. ಸಪೋಸ್ ಬೇರೆ ಬೇರೆ ಎಲ್ಲ ಫಂಕ್ಷನ್ಸ್ ಟ್ರೈ ಮಾಡ್ತೀರಾ, ಬೇಸಿಕ್ ರೇಷಿಯೋ ನೋಡ್ತೀರಾ, ರೆಸಿಪ್ರೋಕಲ್ ರೇಷಿಯೋ ನೋಡ್ತೀರಾ, ಇದೆಲ್ಲ ಆಗಿ ವೆನ್ ಯು ಆರ್ ನಾಟ್ ಗೆಟಿಂಗ್ ಆನ್ಸರ್ ಇವನ್ ಆಫ್ಟರ್ ಎವ್ರಿಥಿಂಗ್, ಅರ್ಥ ಮಾಡ್ಕೊಳ್ಳಿ ರಾಷನಲೈಸಿಂಗ್ ಇಸ್ ಅನ್ ಆಪ್ಷನ್. ಸೊ ನಾನು ಫಸ್ಟ್ ಸಿನ್ಸ್ ಐ ನೋ ನಾನು ರಾಷನಲೈಸಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ. ದಿಸ್ ಇಸ್ ಹೌ ಯು ಶುಡ್ ಅನಲೈಸ್ ದ ಪ್ರಾಬ್ಲಮ್. ಓಕೆ, ಸೊ 1 plus cos a by 1 minus cos a. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಐ ಶುಡ್ ಅರೈವ್ ಅಟ್ ದ ರೈಟ್ ಹ್ಯಾಂಡ್ ಸೈಡ್. ಸೊ 1 plus ಏನ್ ಬರುತ್ತೆ 1 plus cos a divided by 1 minus cos a ಅಂತಿದೆ. ಕರೆಕ್ಟಾ? ಸೊ ರಾಷನಲೈಸ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು, ಮಲ್ಟಿಪ್ಲೈ ಹಿಯರ್ by 1 plus cos a divided by ಇಲ್ಲಿ 1 plus cos a. So continue. 1 plus cos a into 1 plus cos a will give you 1 plus cos a whole square divided by a minus b into a plus b will give you a square minus cos a whole square. So 1 plus cos a whole square ಏನ್ ಬರುತ್ತೆ 1 plus cos square a plus 2ab 2 cos a whole divided by ಏನ್ ಬರುತ್ತೆ ಇದು 1 minus ಈ ಸ್ಕ್ವೇರ್ ನ ನೀವು ಒಳಗಡೆನೂ ಕೊಡಬಹುದು 1 minus cos square. ಓಕೆ, ಸೊ 1 plus cos square ಇದನ್ನ ಏನ್ ಮಾಡ್ತೀನಿ, ಇದನ್ನ ಹಾಗೆ ಇಟ್ಕೋತೀನಿ. 1 plus cos square a plus 2 cos a. ಈಗ ನೋಡಿ ಡಿನಾಮಿನೇಟರ್ ನ ಅಬ್ಸರ್ವ್ ಮಾಡಿ. ಇಫ್ ಯು ಕ್ಯಾನ್ ಸಿ 1 minus cos square a ಇದೆ, 1 and minus cos square. ಓಕೆ, ಸೊ ಹಿಂದೆ ಇರೋದನ್ನ ನಾನು ತೋರಿಸ್ತೀನಿ. 1 minus cos square theta ಜಾಗದಲ್ಲಿ ಇದು ಬಂದಿದೆ ನಮ್ಗೆ ಆಲ್ರೆಡಿ. ಕರೆಕ್ಟಾ? ಸೊ ಇದರ ಜಾಗದಲ್ಲಿ ನಾವು ಏನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು, ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇಟ್ ಆಸ್ sin square theta. ಕರೆಕ್ಟಾ? ಸೊ ಐ ಗೋ ಬ್ಯಾಕ್. 1 minus cos square ಜಾಗದಲ್ಲಿ ಏನಂತ ಬರೀತೀನಿ, sin square a ಅಂತ ಬರೀತೀನಿ. ಓಕೆ, ದಿಸ್ ಚೇಂಜಸ್ ಎವ್ರಿಥಿಂಗ್. ನಾನು ಹಿಂಗ್ ಇವಾಗ ಸ್ಪ್ಲಿಟ್ ಮಾಡಿ ಡಿವೈಡ್ ಮಾಡೋದ್ನೋ ಇಲ್ಲೂ ಅದೇ ಕೆಲಸ ಮಾಡ್ತೀನಿ. ಓಕೆ, ಸೊ ಕಂಟಿನ್ಯೂಯಿಂಗ್ ಎಲ್ಲ ಸ್ಪ್ಲಿಟ್ ಮಾಡಿದ್ರೆ ಏನ್ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 1 by sin square a 1 by sin square a ಪ್ಲಸ್ ನೆಕ್ಸ್ಟ್ ಏನ್ ಬರುತ್ತೆ cos square a by sin square a ಬರುತ್ತೆ. cos square a by sin square a. ನೆಕ್ಸ್ಟ್ ಏನ್ ಬರುತ್ತೆ ಪ್ಲಸ್
2 cos a by sin square a. 2 cos a divided by sin square a. 1 by cos sin ಏನು? 1 by sin is cosecant, so we get cosecant ಇದೆ, square ಇದೆ, square a plus cos square a by sin square ಏನ್ ಬರುತ್ತೆ? cot square ಇದೆ ಎರಡಕ್ಕೂ square a. ನೆಕ್ಸ್ಟ್ ಇಲ್ಲಿ ಇದೇ ಪ್ರಾಬ್ಲಮ್ ನಮ್ಗೆ, ಯಾಕೆ ನೋಡಿ ನಮ್ಗೆ ಬೇಕಾಗಿರೋದು ಹೋಲ್ ಸ್ಕ್ವೇರ್. ಸೊ ಏನ್ ಮಾಡ್ತೀನಿ ಇವಾಗ? sin square a ನ 1 by sin a into cos a by sin a ಅಂತ ಬರೀತೀನಿ. ಐ ಆಮ್ ಗೋಯಿಂಗ್ ಟು ಸ್ಪ್ಲಿಟ್ ದ ಸ್ಕ್ವೇರ್. cos a ಇದೆ ಅಲ್ವಾ, cos a by sin a ಅಂತ ಬರೀತೀನಿ. ಇನ್ನ ಒಂದು sin ಏನ್ ಮಾಡ್ತೀನಿ? into 1 by sin a ಅಂತ ಬರೀತೀನಿ. ಓಕೆ, ಸೊ ಇವಾಗ ಇದು ಹೆಂಗ್ ಕಾಣಿಸ್ತಿದೆ ಅಂತ ನೋಡಿ. ಕಂಟಿನ್ಯೂ ಇನ್ನೊಂದು ಸ್ಟೆಪ್ ಮಾಡಬೇಕು. cosecant square a plus cot square a plus cos a by sin a ಏನು? cos a by sin a is cot a. 1 by sin a ಏನು? 1 by sin a is cosecant a. ಇವಾಗ ಇದು ಹೆಂಗ್ ಕಾಣಿಸ್ತಿದೆ ಅಂತ ನೋಡಿ ಒಂದ್ಸರಿ ಜಸ್ಟ್ ಅನಲೈಸ್. ಯಾವ ತರ ಇದೆ ಇದು? ದಿಸ್ ಇಸ್ ಲುಕಿಂಗ್ ಲೈಕ್ a ಸ್ಕ್ವೇರ್ ಪ್ಲಸ್ ಕಾಟ್ ನ ನಾನು b ಅಂತ ತಗೊಂಡ್ರೆ ದಿಸ್ ಇಸ್ ಲುಕಿಂಗ್ ಲೈಕ್ b ಸ್ಕ್ವೇರ್ ಪ್ಲಸ್ 2 ಏನ್ ಕಾಣಿಸ್ತಿದೆ? ಇದು b a a b ಎಲ್ಲ ಒಂದೇ. ಸೊ ಹೌ ಕ್ಯಾನ್ ಐ ರೈಟ್ ಇಟ್? I can write it as a plus b whole square. A value ಏನು? cosecant a plus b value ಏನು? cot a whole square, which is nothing but your RHS. So ಎಲ್ಲಿಂದ ಸ್ಟಾರ್ಟ್? ಬಿಗಿನಿಂಗ್ ಏನು? ರಾಷನಲೈಸ್ ಮಾಡಬೇಕು, ದಟ್ ಈಸ್ ಅನ್ ಆಪ್ಷನ್ ಅಂತ ಹೇಳಿದೆ. ಅದಿಲ್ಲ ಅಂದ್ರೆ ಆನ್ಸರ್ ಬರಲ್ಲ. ಗಾಟ್ ಇಟ್? ಲುಕ್ ಅಟ್ ದ ಫಾರ್ಮ್ ಆಫ್ ದ ಪ್ರೂವಿಂಗ್ ಐಡೆಂಟಿಟಿ ಗಿವನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, cos a by 1 plus sin a. ಓಕೆ, cos a divided by 1 plus sin a. ನೆಕ್ಸ್ಟ್ ಪ್ಲಸ್ 1 plus sin a divided by cos a is equal to 2 secant a ಬರಬೇಕು. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಸೆಲ್ಫ್. ಓಕೆ, ಸೊ ಇದು ಏನು ನನಗೆ ಎಕ್ಸ್ಟ್ರಾ ಕಾಣಿಸ್ತಿಲ್ಲ. ಓನ್ಲಿ ಥಿಂಗ್ ಐ ಕ್ಯಾನ್ ಸಿ ಇಸ್ ಟೇಕಿಂಗ್ LCM. ಇದು ಡಿಫರೆಂಟ್ ಆಗಿದೆ, ಇದು ಡಿಫರೆಂಟ್ ಆಗಿದೆ. ಸೊ ಮಲ್ಟಿಪ್ಲೈ ಮಾಡ್ದೇನೆ LCM ಬರೋದು. ವಾಟ್ ಈಸ್ ದ LCM? 1 plus sin a into cos a. ಸೊ ದಿಸ್ ಇಸ್ ದ LCM. ಬಟ್ ಇಲ್ಲೇನಿದೆ? ಜಸ್ಟ್ 1 plus sin a ಇದೆ, cos a is missing. ಮಲ್ಟಿಪ್ಲೈ ಬೋತ್ ದ ಸೈಡ್ಸ್. ಸೊ ನಿಮಗೆ ಏನ್ ಸಿಗುತ್ತೆ? ಯು ಗೆಟ್ cos square a. ಓಕೆ, ಸೊ ಯು ಗೆಟ್ cos square a ಪ್ಲಸ್ ಇಲ್ಲೇನ್ ಸಿಗುತ್ತೆ? ಇಲ್ಲಿ cos a ಇದೆ, 1 plus sin a ಇಲ್ಲ. ಸೊ ವಾಟ್ ಯು ಗೆಟ್ ಹಿಯರ್? 1 plus sin a ಹೋಲ್ ಸ್ಕ್ವೇರ್ ಸಿಗುತ್ತೆ. ಓಕೆ, ಸೊ ಕಂಟಿನ್ಯೂಯಿಂಗ್ ಏನ್ ಸಿಗುತ್ತೆ ಇಲ್ಲಿ? cos square a plus a plus b ಹೋಲ್ ಸ್ಕ್ವೇರ್ ಇದೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ab ಅಂದ್ರೆ 1 into sin a, which you are going to get just sin a. ಓಕೆ, ಹೋಲ್ ಡಿವೈಡೆಡ್ ಬೈ ಇಲ್ಲೇನ್ ಸಿಗುತ್ತೆ? ಇಲ್ಲಿ ಹಂಗೆ ಇರಲಿ, 1 plus sin into cos a ಇರಲಿ. ಎಲ್ಲಿವರೆಗೂ ನನಗೆ ಸಿಂಪ್ಲೆಸ್ಟ್ ಫಾರ್ಮ್ ಸಿಗಲ್ಲ ನ್ಯೂಮರೇಟರ್ದು, ಅಲ್ಲಿವರೆಗೂ ನಾನು ಇದನ್ನ ಏನು ಮಾಡಕ್ ಹೋಗಲ್ಲ, ಬಿಕಾಸ್ ತಿರ್ಗಾ ಕನ್ಫ್ಯೂಸ್ ಆಗುತ್ತೆ. ಕಂಟಿನ್ಯೂಯಿಂಗ್ ಏನೇನಿದೆ ಇವಾಗ ಇಲ್ಲಿ? ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎ ಇದೆ. ಓಕೆ, ಕಾಸ್ ಸ್ಕ್ವೇರ್ ಎ ಇದೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇದೆ. ಓಕೆ, ಈಗ ನೋಡಿ ನನಗೆ ಒಂದು ಕಾಸ್ ಸ್ಕ್ವೇರ್ ಎ ಕಾಣಿಸ್ತು, ಇನ್ನೊಂದು ಸೈನ್ ಸ್ಕ್ವೇರ್ ಎ ಕಾಣಿಸ್ತು. ಓಕೆ, ಸೊ ಐ ಸಾ ಕಾಸ್ ಸ್ಕ್ವೇರ್ ಎ ಅಂಡ್ ಸೈನ್ ಸ್ಕ್ವೇರ್. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಏನು? 1. ಕರೆಕ್ಟಾ? ಸೊ ಎರಡು ಸೇರಿಸಿ ನಾನು ಏನ್ ಬರೀತೀನಿ? ಇಸ್ ಈಕ್ವಲ್ ಟು, ಅಂಡ್ ಆಬ್ವಿಯಸ್ಲಿ ಡಿನಾಮಿನೇಟರ್ ಇದೆ, ಫಸ್ಟ್ ಅದು ಬರ್ದ್ಬಿಟ್ಟು ಆಮೇಲೆ ಅದು ಬರೀತೀನಿ. 1 plus sin a into cos a ಇದೆ. ನೆಕ್ಸ್ಟ್ ಇದೆರಡು ಸೇರಿಸಿ ಏನ್ ಬರೀತೀನಿ ಇವಾಗ? ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ 1. ಓಕೆ, ಸೊ ಇದು ಹೋಯ್ತು, ಇದು ಹೋಯ್ತು. ಏನ್ ಉಳಿದಿದೆ? ಇಲ್ಲೊಂದು 1 ಇದೆ, ಪ್ಲಸ್ 1 ಪ್ಲಸ್ ಇಲ್ಲೇನಿದೆ? 2 sin a ಇದೆ, 2 sin a ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ? 1 plus sin a into cos a ಇದೆ. ಓಕೆ, ಸೊ 1 plus 1 is 2 plus 2 sin a whole divided by 1 plus sin a into cos a. ಸೊ ಇಲ್ಲಿ 2 ಕಾಮನ್ ಇದೆ ಎರಡರಲ್ಲೂ. ಸೊ ಇಫ್ ಐ ಟೇಕ್ 2 ಕಾಮನ್, ಆಚೆ ಕಡೆ ನೋಡ್ಕೊಳ್ಳೋದು, ಒಳಗಡೆ ಏನಿರುತ್ತೆ? 2 into 1 plus sin a divided by 1 plus sin a into cos a ಇದೆ. ಕರೆಕ್ಟಾ? ಸೊ ಆಸ್ ಯು ಕ್ಯಾನ್ ಸಿ, ಡಿನಾಮಿನೇಟರ್ ನ್ಯೂಮರೇಟರ್ ಎರಡರಲ್ಲೂ 1 plus sin a ಇದೆ. ಐ ಕ್ಯಾನ್ಸಲ್ ಬೋತ್ ಆಫ್ ದೆಮ್. 2 into 1 by cos a ಉಳ್ಕೊಂಡಿದೆ. ಸೊ ವಾಟ್ ಕ್ಯಾನ್ ಐ ಟೆಲ್? 1 by cos a secant a. That is the required answer. Okay, next question. Secant square a, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ secant square a ಇದೆ. ಓಕೆ, ಇಂಟು 1 plus sin a ಇಂಟು 1 minus sin a ಇದೆ. ನೋಡಿ 1 minus sin a is equal to k ಇದೆ. ನಾವು k ಫೈಂಡ್ ಮಾಡ್ಬೇಕು. ಓಕೆ, ಈಗ ನೋಡಿ ಇಲ್ಲಿ ನಮಗೆ ಎರಡು ಆಪ್ಷನ್ ಇದೆ. 1 secant square ಆಗಿ ಸಬ್ಸ್ಟಿಟ್ಯೂಟ್ ಮಾಡೋದು, ಅಥವಾ ಇನ್ನೊಂದು ಆಪ್ಷನ್ ಏನು? 1 plus sin a into 1 minus s. See, when I am reading itself, ನಾನು ಕ್ವೆಶ್ಚನ್ಸ್ ನ ಮೈಂಡ್ ಅಲ್ಲೇ ಓದಿದಾಗ ಅಥವಾ when I am able to speak out loud, ನಾನು ಜೋರಾಗಿ ಅದನ್ನ ಹೇಳಿದಾಗ ನನಗೆ ಗೊತ್ತಾಗ್ತಿದೆ ಏನ್ ಯೂಸ್ ಮಾಡಬೇಕು ಅಂತ. ಸೊ ಇನ್ ಯೋರ್ ಎಕ್ಸಾಮ್ಸ್ ನೀವು ಜೋರಾಗಿ ಅಂತ ಹೇಳಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಅಟ್ ಲೀಸ್ಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಟ್ರೈ ಟು ಸ್ಪೀಕ್ ಔಟ್, ಜೋರಾಗಿ ಹೇಳಕ್ ಟ್ರೈ ಮಾಡಿ, ಅಲ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ.
ಓಕೆ, ಸೊ ಇನ್ಸ್ಟೆಡ್ ಆಫ್ ಟಚಿಂಗ್ ಸೀಕೆಂಟ್ ಸ್ಕ್ವೇರ್ ನಾನು ಏನ್ ಮಾಡ್ತೀನಿ ಇವಾಗ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ನ ಟಚ್ ಮಾಡ್ತೀನಿ, ಸೀಕೆಂಟ್ ಸ್ಕ್ವೇರ್ ಹಂಗೆ ಬರ್ಕೋತೀನಿ. ಓಕೆ, ಜಸ್ಟ್ ಅ ಥಾಟ್ ಇಂಟು ಇದೇನಾಗುತ್ತೆ ಇವಾಗ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಇವಾಗ ಕಂಟಿನ್ಯೂ ಮಾಡಿ ಹಿಂಗೆ ಸೀಕೆಂಟ್ ಸ್ಕ್ವೇರ್ ಎ ಇಂಟು ಇದೇನಾಗುತ್ತೆ 1 ಮೈನಸ್ ಈ ಸ್ಕ್ವೇರ್ ನ ಒಳಗಡೆ ಕೊಟ್ರೆ ಸೈನ್ ಸ್ಕ್ವೇರ್ ಎ ಆಗುತ್ತೆ. ವಾಟ್ ಇಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ? 1 ಮೈನಸ್ ಸೈನ್ ಸ್ಕ್ವೇರ್ ಎ ನ ಐಡೆಂಟಿಟಿ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಐ ಹ್ಯಾವ್ ಶೋನ್ ಯು ಹೌ ಟು ಸಬ್ಸ್ಟಿಟ್ಯೂಟ್. ಸೊ ಏನ್ ಬರಿಬೇಕು ಇವಾಗ ಸೀಕೆಂಟ್ ಸ್ಕ್ವೇರ್ ಎ ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ವಾಟ್ ಕಾಸ್ ಸ್ಕ್ವೇರ್ ಎ. ಓಕೆ, ಸೊ secant square cos square ಏನೋ ರಿಲೇಷನ್ ಇದೆ, both are reciprocals of each other. So secant square ಏನಂತ ಬರಿಬಹುದು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇವಾಗ secant square a is nothing but 1 by cos square a into cos square a. ಎರಡನ್ನು ಕ್ಯಾನ್ಸಲ್ ಮಾಡ್ತೀರಿ. ವಾಟ್ ಇಸ್ ದ ಆನ್ಸರ್? 1. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು. ರೈಟ್ ಹ್ಯಾಂಡ್ ಸೈಡ್ ಅವಾಗ್ಲಿಂದ ಏನ್ ಬರ್ತಾ ಇದೆ is equal to k is equal to k is equal to k is equal to k. So ಆನ್ಸರ್ ಏನು ಬರುತ್ತೆ? your value of k is 1. ಅರ್ಥ ಆಗ್ತಿದ್ಯಾ? ಈಸಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶ್ಚನ್. ನೆಕ್ಸ್ಟ್ ಟೈಪ್ ಆಫ್ ಕ್ವೆಶ್ಚನ್ ಏನಿದೆ, ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಇದೆ, ಒಳ್ಳೆ ಪ್ರಾಬ್ಲಮ್ ಇದು, ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಕಾಸ್ ಎ. ಅದಕ್ಕೆ ಆಮೇಲೆ ಬರೋಣ. ನಾನು ಇದೇ ತರದ ಪ್ರಾಬ್ಲಮ್ ಒಂದು ಮಾಡಿದೆ. ಅಲ್ಲಿ ಏನ್ ಮಾಡಿದೆ ನಾನು, ಅಲ್ಲಿ ಇನ್ಸ್ಟೆಡ್ ಆಫ್ ವರಿಂಗ್ ಅಬೌಟ್ ದ ರೇಷಿಯೋ ಗಿವನ್ ನಾನು ಡೈರೆಕ್ಟ್ ಆಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಂದೆ, ಬಟ್ ಸಮ್ಹೌ ವರ್ಕ್ ಆಯ್ತದು ಅಂಡ್ ವಿ ಗಾಟ್ ದ ಆನ್ಸರ್. ಬಟ್ ಇಲ್ಲಿ ನೋಡಿ ಸೈನ್ ಎ ಇಂಟು ಇವಾಗ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ಯು ವಿಲ್ ಮಲ್ಟಿಪ್ಲೈ ಬೋತ್ ಆಫ್ ದೆಮ್, ದಟ್ ಈಸ್ ಯುವರ್ LCM. ಅಗೇನ್ ಎರಡೂ ಕಡೆ ನೀವು ಇಲ್ಲದೆ ಇರೋ ಮಿಸ್ಸಿಂಗ್ ಟರ್ಮ್ ನ ಮಲ್ಟಿಪ್ಲೈ ಮಾಡ್ತೀರಾ, ಅಗೇನ್ ಏನು ಮಾಡಿದ್ರು ನಿಮ್ಗೆ ಆನ್ಸರ್ ಇಲ್ಲಿ ಬರಲ್ಲ. ಓಕೆ, ಬೇಕಾದ್ರೆ ಟ್ರೈ ಮಾಡ್ಬಿಡಿ. ಯಾಕೆ ಬರಲ್ಲ ಅಂದ್ರೆ ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನೇನ್ ತಗೊಂಡ್ವೋ ಎವ್ರಿಥಿಂಗ್ ವಾಸ್ ಬೇಸಿಕ್ ರೇಷಿಯೋ. ಸೈನ್ ಕಾಸ್ ಅಲ್ಲಿ ಇತ್ತು, ನಮ್ಗೆ ಡಿನಾಮಿನೇಟರ್ ಸೈನ್ ಕಾಸ್ ಅಲ್ಲಿ ಇತ್ತು, ಆನ್ಸರ್ ಬಂತು. ಬಟ್ ಇಲ್ಲೇನಾಗ್ತಿದೆ, ಕಾಟ್ ಅಂಡ್ ಟ್ಯಾನ್ ಇದೆ. ಅಗೇನ್ ಕಾಟ್ಗೂ ಟ್ಯಾನ್ಗೂ ಸೈನ್ಗೂ ಕಾಸ್ಗೂ 2-3 ತರ ರಿಲೇಷನ್ ಇದೆ. ಕರೆಕ್ಟಾ? ಸೊ ವಿ ಹ್ಯಾವ್ ಟು ಯೂಸ್ ದ ಪ್ರಾಪರ್ ಒನ್. ನಾನೇನ್ ಮಾಡ್ತೀರಾ ಅದಕ್ಕೆ, ಐ ಆಮ್ ಆಲ್ವೇಸ್ ಡಿಪೆಂಡ್ ಆನ್ RHS. ಇಲ್ಲಿ RHS ಅಲ್ಲಿ ಏನಿದೆ ಅಂತ ನೋಡಿ. RHS ಅಲ್ಲಿ ಏನಿರುತ್ತೋ, ಸಪೋಸ್ ನನಗೆ ಸೈನ್ ಎ ಕಾಸ್ ಎ ಬೇರೆ ಏನಾದ್ರೂ ರಿಲೇಷನ್ ಇದೆ, ನಾನು ಅದನ್ನ ಫೈಂಡ್ ಮಾಡಕ್ ಆದ್ರೆ ಅದನ್ನ ಫೈಂಡ್ ಮಾಡ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಕಾಟ್ ನ ನನ್ನ ಸೈನ್ ಕಾಸ್ ಕನ್ವರ್ಟ್ ಮಾಡ್ಬೋದಾ? ಮಾಡ್ಬೋದು. ಟ್ಯಾನ್ ನ ನನ್ನ ಸೈನ್ ಕಾಸ್ ಕನ್ವರ್ಟ್ ಮಾಡ್ಬೋದಾ? ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಡೂ ದಟ್ ನೌ. ಓಕೆ, ಏನಕ್ಕೆ ಮಾಡ್ತಿದೀನಿ ಅಂತ ಗೊತ್ತಾಯ್ತಾ? ಬಿಕಾಸ್ ಕ್ವೆಶ್ಚನ್ ರೈಟ್ ಹ್ಯಾಂಡ್ ಸೈಡ್ ಏನ್ ಬೇಕೋ ಲೆಫ್ಟ್ ಹ್ಯಾಂಡ್ ಸೈಡ್ ಅದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ಕಾಟ್ ಅಂಡ್ ಟ್ಯಾನ್ ಸಪೋರ್ಟ್ ಅಂದ್ರೆ ಸೈನ್ ಕಾಸ್ ಕನ್ವರ್ಟ್ ಆಗ್ಬೇಕು. ಸೊ ಫಸ್ಟ್ ಥಿಂಗ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಕನ್ವರ್ಟ್ ಎವ್ರಿಥಿಂಗ್. ಫಸ್ಟ್ ಸೈನ್ ಎ ಬೈ ಕಾಸ್ ಎ ಹಂಗೆ ಬರ್ಕೋತೀನಿ. ಸೈನ್ ಎ ಬೈ 1 ಮೈನಸ್ ಕಾಟ್ ಎ ಅಂತ ಬರಿಬಹುದು, ಕಾಸ್ ಎ ಬೈ ಸೈನ್ ಎ ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ಪ್ಲಸ್ ಕಾಸ್ ಎ ಹಂಗೆ ಬರ್ಕೋತೀನಿ, ನಥಿಂಗ್ ಡೂಯಿಂಗ್ ಹಿಯರ್. ಇದೇನಂತ ಬರಿಬಹುದು 1 ಮೈನಸ್ ಸೈನ್ ಎ ಬೈ ಕಾಸ್ ಎ ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ನ್ಯೂಮರೇಟರ್ ಸದ್ಯಕ್ಕೆ ಇಲ್ಲ ಅನ್ಕೊಳ್ಳಿ, ಐ ಡೀಲ್ ವಿತ್ ಓನ್ಲಿ ಡಿನಾಮಿನೇಟರ್. ಸೈನ್ ಎ ಡಿವೈಡೆಡ್ ಬೈ, ಇಲ್ಲಿ ನಾನು LCM ತಗೊಂಡ್ರೆ ಯು ಗೆಟ್ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಪ್ಲಸ್ ಇಲ್ಲೇನ್ ಬರುತ್ತೆ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ, ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಬರುತ್ತೆ. ಅಂಡ್ ಆಲ್ ಆಫ್ us know that ಇಲ್ಲಿರೋ ಸೈನ್ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿರೋ ಕಾಸ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಸೈನ್ ಎ ಇಂಟು ಸೈನ್ ಎ ಇಸ್ ವಾಟ್ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಓಕೆ, ನೆಕ್ಸ್ಟ್ ಪ್ಲಸ್ ಏನಾಗುತ್ತೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನಾಗುತ್ತೆ ಇದು ಕಾಸ್ ಎ ಮೈನಸ್ ಸೈನ್ ಎ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೋದು ನಾವು, ನೆಕ್ಸ್ಟ್ ವಾಟ್ ವಿ ಕ್ಯಾನ್ ಡೂ ಇಸ್, ಇಲ್ಲಿ ನನಗೆ ಬೇರೆ ಡಿನಾಮಿನೇಟರ್ ಕಾಣಿಸ್ತಾ ಇದೆ ಬಟ್ ದ ಟರ್ಮ್ಸ್ ಆರ್ ಸೇಮ್. ನಾವು ಸಿನ್ಸ್ ದ ಟರ್ಮ್ಸ್ ಆರ್ ಸೇಮ್, ನಾನು ಯಾವ್ದಾದ್ರು ಒಂದನ್ನ ಈ ತರ ಶಿಫ್ಟ್ ಮಾಡ್ಕೋತೀವಿ. ಓಕೆ, ಸೊ ವೆನ್ ಐ ಟೆಲ್ ಐ ಶಿಫ್ಟ್ ಅಂದ್ರೆ ನನಗೆ ಸೈನ್ ಎ ಇಲ್ಲಿ ಬರಬೇಕು ಅಂದ್ರೆ ಸೈನ್ ಎ ಶುಡ್ ಅಪಿಯರ್ ಪಾಸಿಟಿವ್, ಸೈನ್ ಎ ಪಾಸಿಟಿವ್ ಬರಬೇಕು ಅಂಡ್ ಕಾಸ್ ಎ ನೆಗೆಟಿವ್ ಹೋಗ್ಬೇಕು. ಕರೆಕ್ಟಾ? ಸೊ ಏನ್ ಮಾಡ್ತೀನಿ ಇವಾಗ, ಐ ಮಲ್ಟಿಪ್ಲೈ ದಿಸ್ ವಿತ್ ಮೈನಸ್. ಇಲ್ಲಿ ನಾನು ಮೈನಸ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಮೈನಸ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಐ ಆಮ್ ಚೇಂಜಿಂಗ್ ದಿಸ್ ಸೈನ್. ಓಕೆ, ಸೊ ಸೈನ್ ನ ಚೇಂಜ್ ಮಾಡ್ತಾ ಇದೀನಿ ಅಂದ್ರೆ ಏನಾಗುತ್ತೆ ಇವಾಗ, ಸೈನ್ ನ ಚೇಂಜ್ ಮಾಡಿದಾಗ ಸೈನ್ ನ ಚೇಂಜ್ ಮಾಡೋದಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಅರ್ಥ, ನಮಗೆ ಕಾಮನ್ ಇಲ್ಲ, ಕಾಮನ್ ತಗೋತಾ ಇದೀವಿ ಅಂತ ಅರ್ಥ. ಸೊ ವಾಟ್ ಐ ಡೂ, ಇನ್ಸ್ಟೆಡ್ ಆಫ್ ರೈಟಿಂಗ್ ಆಲ್ ದೀಸ್ ಥಿಂಗ್ಸ್ ನಾನು ಏನ್ ಮಾಡ್ತೀನಿ ಇವಾಗ ಸೈನ್ ಸ್ಕ್ವೇರ್ ಎ ಹಂಗೆ ಇಟ್ಕೋತೀನಿ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ, ಇದು ಹಂಗೆ ಇರಲಿ ಸೈನ್ ಎ ಮೈನಸ್ ಕಾಸ್ ಎ. ನೆಕ್ಸ್ಟ್ ಇಲ್ಲಿ ಮೈನಸ್ ತಗೋತೀನಿ. ಸೊ ಮೈನಸ್ ತಗೊಂಡ್ರೆ ಏನಾಗುತ್ತೆ ಇದು ಕಾಸ್ ಸ್ಕ್ವೇರ್ ಎ ಆಗುತ್ತೆ.
ಹೋಲ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತೆ. ಓಕೆ, ಸೊ ಇದರಿಂದ ಏನಾದ್ರು ಯೂಸ್ ಆಯ್ತಾ? ವಿ ನೀಡೆಡ್ ಸೈನ್ ಎ ಕಾಸ್ ಎ. ಓಕೆ, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಏನು ಯೂಸ್ ಅಂತೂ ಆಗಿಲ್ಲ. ಏನ್ ಮಾಡೋಣ ಇವಾಗ? ಕಾಸ್ ಎ ಮೈನಸ್ ಸೈನ್ ಎ ಚೇಂಜ್ ಆಯ್ತು, ಸೈನ್ ಎ ಮೈನಸ್ ಕಾಸ್ ಎ ಆಯ್ತು. ನಾನು ಸಪೋಸ್ ಇದನ್ನೇ ಕಾಸ್ ಎ ಮೈನಸ್ ಸೈನ್ ಎ ಮಾಡಿದ್ರೆ ಅವಾಗ ಏನಾದ್ರು ಯೂಸ್ ಆಗುತ್ತಾ? ಇಲ್ಲ, ಅವಾಗ ಏನು ಯೂಸ್ ಆಗಲ್ಲ. ಏನ್ ಮಾಡ್ಬೋದು ಇದನ್ನ? ಸೈನ್ ಎ ಪ್ಲಸ್ ಕಾಸ್ ಎ ಬೇಕು. ಓಕೆ, ಟ್ರೈ ಮಾಡೋಣ, ಏನಾಗುತ್ತೆ ನೋಡೋಣ. ಅಂಡರ್ ದ ಸೇಮ್ ಎಲ್ಸಿಎಂ ಬರೀತೀನಿ. ಸೈನ್ ಎ ಮೈನಸ್ ಕಾಸ್ ಎ ಎರಡು ಸೇಮ್ ಇದೆ, ಸೊ ಹಂಗೆ ಬರ್ದಿದ್ದೀನಿ. ಇಲ್ಲೇನಿದೆ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಇದೆ. ಇದು ಹೆಂಗ್ ಕಾಣಿಸ್ತಿದೆ? ಇದು ದಿಸ್ ಇಸ್ ಲುಕಿಂಗ್ ಲೈಕ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವಿಚ್ ಐ ಕ್ಯಾನ್ ಸ್ಪ್ಲಿಟ್. ಏನಂತ ಸ್ಪ್ಲಿಟ್ ಮಾಡ್ಬೋದು? ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಅಂತ ಸ್ಪ್ಲಿಟ್ ಮಾಡ್ಬೋದು. ಕರೆಕ್ಟಾ? ಹೋಲ್ ಡಿವೈಡೆಡ್ ಬೈ ಏನ್ ಬರುತ್ತೆ ಇಲ್ಲಿ? ಸೈನ್ ಎ ಮೈನಸ್ ಕಾಸ್ ಎ ಅಂತ ಬರುತ್ತೆ. ಅಂಡ್ ಆಸ್ ಯು ಕ್ಯಾನ್ ಸಿ ಎರಡು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು? ಸೈನ್ ಎ ಪ್ಲಸ್ ಕಾಸ್ ಎ ವಿಚ್ ಇಸ್ ನಥಿಂಗ್ ಬಟ್ ಯುವರ್ RHS. ಓಕೆ, ಅಗೇನ್ ಅದೇ ನಾನು ಬೇಕು ಅಂತಾನೆ ಅನ್ಪ್ರಿಪೇರ್ಡ್ ಆಗಿ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ವಾಂಟ್ ಟು ಫೀಲ್ ದ ಸೇಮ್. ಸ್ಟೂಡೆಂಟ್ ಇವಾಗ ಏನು ಓದಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ಅಂತ, ಅದಕ್ಕೋಸ್ಕರ ನಾನು ಹಂಗೆ ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ಎಲ್ಸಿಎಂ ಒಟ್ಟಿಗೆ ಬರ್ಕೊಂಡು ಆನ್ಸರ್ ಗೊತ್ತಾಗುತ್ತೆ. ಓಕೆ, ಸೊ ಕಂಟಿನ್ಯೂಯಿಂಗ್ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಒಳ್ಳೆ ಕ್ವೆಶ್ಚನ್. x is equal to p tan theta plus q secant theta ಬರ್ಕೊಳ್ಳೋಣ. x is equal to p tan theta plus q secant theta. Next y is equal to p secant theta plus q tan theta. ಓಕೆ, ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಅಬ್ಸರ್ವ್ ಮಾಡಿ. x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೇಕು. ಸೊ ನಾನು ಏನ್ ಮಾಡ್ತೀನಿ ಇವಾಗ? ಫಸ್ಟ್ x ಸ್ಕ್ವೇರ್ ಫೈಂಡ್ ಮಾಡ್ತೀನಿ. ಓಕೆ, ಸೊ x ಸ್ಕ್ವೇರ್ ಅಂದ ತಕ್ಷಣ ಇದಿಷ್ಟಕ್ಕೂ ಸ್ಕ್ವೇರ್ ಆಗುತ್ತೆ. ಸೊ ಜಾಸ್ತಿ ಕೆಲಸ ಇದೆ. ಇದು p tan theta plus q secant theta ಇದೆ, ಎಲ್ಲದಕ್ಕೂ ಸ್ಕ್ವೇರ್ ಆಗುತ್ತೆ. ನಾನು ನಿಮ್ಮನ್ನ ಪದೇ ಪದೇ ನೋಡದೇ ಇರ್ಬೋದು, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್. ಓಕೆ, ಸೊ x ಸ್ಕ್ವೇರ್ ಇಸ್ ಈಕ್ವಲ್ ಟು p tan theta plus q secant theta ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಏನ್ ಬರುತ್ತೆ? a ಪ್ಲಸ್ b ಹೋಲ್ ಸ್ಕ್ವೇರ್ ತರ ಇದೆ. ಸೊ a ಸ್ಕ್ವೇರ್ ಡೈರೆಕ್ಟ್ ಆಗಿ ಬರೀತೀನಿ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ab ಅಂದ್ರೆ pq tan theta secant theta. ಓಕೆ, ನೆಕ್ಸ್ಟ್ ಅದೇ ತರ ಏನ್ ಫೈಂಡ್ ಮಾಡಬೇಕು? y ಸ್ಕ್ವೇರ್ ಫೈಂಡ್ ಮಾಡಬೇಕು. ಫಸ್ಟ್ ಅದಕ್ಕೆ y ಬರ್ಕೊಳ್ಳೋಣ. ವಾಟ್ ಇಸ್ y? y ಇಸ್ p secant theta plus q tan theta. q tan theta y ಸ್ಕ್ವೇರ್ ಬೇಕು ನಮ್ಗೆ. ಸೊ ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್ ಏನಾಗುತ್ತೆ? ಇದಿಷ್ಟಕ್ಕೂ ನಾವು ಸ್ಕ್ವೇರ್ ಹಾಕ್ಬೇಕು. ಸೊ p ಸ್ಕ್ವೇರ್ secant ಸ್ಕ್ವೇರ್ theta ಪ್ಲಸ್ q ಸ್ಕ್ವೇರ್ tan ಸ್ಕ್ವೇರ್ theta. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2pq secant theta tan theta ಬರುತ್ತೆ. ಸೊ ಈಕ್ವೇಶನ್ ಇದೆರಡು ಗೊತ್ತಾಯ್ತು. ಬಟ್ ನಾವು ಆಕ್ಚುಲಿ ಏನ್ ಫೈಂಡ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಕರೆಕ್ಟಾ? ಸೊ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಸ್ ಈಕ್ವಲ್ ಟು ಇಲ್ಲಿ ಏನೇನಿದೆ ಅದೆಲ್ಲ ಪಾಸಿಟಿವ್ ಇರುತ್ತೆ. ಸೊ p ಸ್ಕ್ವೇರ್ ಇನ್ನೊಂದ್ಸರಿ ಬರೆಯೋ ಬದಲು ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬಿಡ್ತೀವಿ. ಇಲ್ಲಿ ಏನಿದೆಯೋ ಅದೇ ಇರುತ್ತೆ ಅಲ್ವಾ? ಓಕೆ, x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಬರೆದ್ಬೋಣ ಇನ್ನೇನಕ್ಕೆ. ಓಕೆ, x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? p ಸ್ಕ್ವೇರ್ tan ಸ್ಕ್ವೇರ್ theta ಪ್ಲಸ್ q ಸ್ಕ್ವೇರ್ secant ಸ್ಕ್ವೇರ್ theta ಪ್ಲಸ್ 2pq secant theta into tan theta. ಓಕೆ, ನೆಕ್ಸ್ಟ್ ನೋಡಿ, y ಸ್ಕ್ವೇರ್ ಹಿಂದೆಗಡೆ ಮೈನಸ್ ಇದೆ, ವಿಚ್ ಮೀನ್ಸ್ ಎಲ್ಲಾ ಸೈನು ಚೇಂಜ್ ಆಗುತ್ತೆ. ಸೊ ಸೈನ್ ಚೇಂಜ್ ಆಗಿರೋದ್ರಿಂದ ನಾನು ಏನ್ ಮಾಡ್ಬೇಕು ಇವಾಗ? ಮೈನಸ್ p ಸ್ಕ್ವೇರ್ secant ಸ್ಕ್ವೇರ್ theta, p ಸ್ಕ್ವೇರ್ secant ಸ್ಕ್ವೇರ್ theta. ನೆಕ್ಸ್ಟ್ ಮೈನಸ್ q ಸ್ಕ್ವೇರ್ tan ಸ್ಕ್ವೇರ್ theta, q ಸ್ಕ್ವೇರ್ tan ಸ್ಕ್ವೇರ್ theta. ಇದು ಪ್ಲಸ್ ಇದೆ, ಮೈನಸ್ 2pq secant theta into tan theta ಅಂತ ಬರೀತೀನಿ. ಅಂಡ್ ಲೇಟರ್ ಐ ಆಮ್ ಗೋಯಿಂಗ್ ಟು ಚೆಕ್. ಏನ್ ಚೆಕ್ ಮಾಡ್ತೀನಿ? ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತಾ ಅಂತ ಚೆಕ್ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಯಾವ್ದು ಕ್ಯಾನ್ಸಲ್ ಆಗುತ್ತಾ? ಇದೆರಡು ಕ್ಯಾನ್ಸಲ್ ಆಗುತ್ತೆ. ಗಾನ್. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂಯಿಂಗ್. x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ. ಕಂಟಿನ್ಯೂ ಮಾಡಿ. ಏನ್ ಕಾಮನ್ ತಗೋಬಹುದು? ನಾನು tan ಸ್ಕ್ವೇರ್ ಥೀಟಾ ಕಾಮನ್ ತಗೋಬಹುದಾ? tan ಸ್ಕ್ವೇರ್ ಥೀಟಾ ಕಾಮನ್ ತಗೊಂಡ್ರೆ ಏನಾಗುತ್ತೆ? ಸೊ ಇಫ್ ಐ ಟೇಕ್ tan ಸ್ಕ್ವೇರ್ ಥೀಟಾ ಗಿಂತ p ಸ್ಕ್ವೇರ್ ಕಾಮನ್ ತಗೊಳ್ಳೋಣ. p ಸ್ಕ್ವೇರ್ ಕಾಮನ್ ತಗೊಂಡ್ರೆ ಏನ್ ಬರುತ್ತೆ? tan ಇದೆ, secant ಇದೆ. ಸೊ tan ಸ್ಕ್ವೇರ್ ಥೀಟಾ ಮೈನಸ್ secant ಸ್ಕ್ವೇರ್ ಥೀಟಾ ಇದೆ. ಓಕೆ, ನೆಕ್ಸ್ಟ್ ಇನ್ಯಾವ್ದಿದೆ? q ಇದೆ ಅಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ? ಪ್ಲಸ್ q ಇಂಟು
ಕ್ಯೂ ಸ್ಕ್ವೇರ್ ಇಂಟು ಏನ್ ತಗೋಬಹುದು, ಕ್ಯೂ ಸ್ಕ್ವೇರ್ ಇಂಟು ಸೀಕೆಂಡ್ ಸ್ಕ್ವೇರ್ ಥೀಟಾ, ನೆಕ್ಸ್ಟ್ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ತಗೋಬಹುದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಇವಾಗ, ಪಿ ಸ್ಕ್ವೇರ್ ಅಲ್ಲಿ ಮಾತ್ರ ಇದಿರಲ್ಲ, ಪಿ ಸ್ಕ್ವೇರ್ ಅಲ್ಲಿ 2 ಇದೆ, ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ, ತಗೊಂಡೆ ಅದನ್ನ ಕರೆಕ್ಟ್ ಆಗಿದೆ. ಇದು ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಾ, ನೋಡೋಣ ಏನಾಗುತ್ತೆ. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ಥೀಟಾ ನಮ್ಗೆಲ್ರಿಗೂ ಗೊತ್ತು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? ಇಲ್ಲಿರೋದೇನು, ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಇದು ಇಲ್ಲಿ ಶಿಫ್ಟ್ ಆಗುತ್ತೆ, 1 ಆ ಕಡೆ ಹೋಗುತ್ತೆ. ಸೊ ಇಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾನು, ಪಿ ಸ್ಕ್ವೇರ್ ಇಂಟು -1 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಪ್ಲಸ್ ನೆಕ್ಸ್ಟ್ ಕ್ಯೂ ಸ್ಕ್ವೇರ್ ಇಂಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇವಾಗ ಇದನ್ನ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 1 ಬರುತ್ತೆ, ಸೊ 1 ಬರುತ್ತೆ, ಮುಗೀತು. ಎಸ್, ಕ್ಯೂ ಸ್ಕ್ವೇರ್ ಇಂಟು 1 is q square minus p square, which is the required answer. Okay, ಇದನ್ನ ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ, ನನಗೆ ಏನ್ ಡಿಫಿಕಲ್ಟ್ ಇತ್ತು ಗೊತ್ತಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ರೂಟ್ ಆಫ್ 1 ಪ್ಲಸ್ ಕಾಸ್. ಇದು ಆಲ್ರೆಡಿ ಮಾಡಿದ್ದೀರಾ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೇಳಿದೆ ರಾಷನಲೈಸ್ ಮಾಡ್ತೀರಾ ಅಂತ. ರೂಟ್ ಬಂದ ತಕ್ಷಣ ಒಂದೇ ಆಪ್ಷನ್ ರಾಷನಲೈಸ್ ಯೋಚನೆ ಮಾಡಬೇಕು. ಅಲ್ಲಿ ನಿಮಗೆ ಫ್ರೀ ಫಾರ್ಮ್ ಇತ್ತು, ಕರೆಕ್ಟಾ, ಸಿಂಪಲ್ ಫಾರ್ಮ್ ಇತ್ತು, ರೂಟ್ ಇರ್ಲಿಲ್ಲ. ಬಟ್ ಸ್ಟಿಲ್ ಐ ಟೋಲ್ಡ್ ಯು ನೀವು ರಾಷನಲೈಸ್ ಮಾಡಬೇಕು ಅಂತ. ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ದಟ್ ಯು ಹ್ಯಾವ್ ಟು ಮೇಕ್ ಶೋರ್ ಯು ಯೂಸ್ ರಾಷನಲೈಸೇಷನ್. ಯಾಕಂದ್ರೆ ರೂಟ್ ಇದೆ, ರೂಟ್ ಬಂದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಟ್ಟು ಇಟ್ ಈಸ್ ರಾಷನಲೈಸೇಷನ್, ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಲೆಟ್ ಸ್ಟಾರ್ಟ್. ಏನ್ ಮಾಡ್ಬೇಕು, ಫಸ್ಟ್ ನಾನು ಸೇಮ್ ಕ್ವಶನ್ ತಗೊಂಡಿದ್ದೀನಿ, ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಕಾಸ್ ಎ. ಕರೆಕ್ಟಾ? ಇದನ್ನ ಫಸ್ಟ್ ಬ್ರೇಕ್ ಮಾಡ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ, ಓಕೆ, ಅಥವಾ ನೀವು ನಾರ್ಮಲ್ ರೂಟ್ ಒಳಗೆ ಬರುದ್ರ ಆಯ್ತು, 1 ಮೈನಸ್ ಕಾಸ್ ಎ ಇಂಟು, ನೋಡಿ ಸೇಮ್ ಅದೇ ತರನೇ ಬರುತ್ತೆ, 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ರೂಟ್ ಒಳಗಡೆ ಆಗುತ್ತೆ ಅಷ್ಟೇ ಎಲ್ಲ. ಇವಾಗ ಎ ಮೈನಸ್ ಬಿ ಇದೆಯಾ, ಸೊ ಎ ಪ್ಲಸ್ ಬಿ ಇದೆ, ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೀತೀನಿ. ನೆಕ್ಸ್ಟ್ ಇಲ್ಲೇನಾಗುತ್ತೆ, 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಇವಾಗ ಎಕ್ಸ್ಪ್ಯಾಂಡ್ ಮಾಡಿದ್ವಿ, ಬಟ್ ಎಕ್ಸ್ಪ್ಯಾಂಡ್ ಮಾಡಕ್ ಹೋಗ್ಬೇಡಿ. ಇಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್, 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್. ಸೊ ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಸೊ ಏನ್ ಬರೀಬಹುದು ನೀವು, ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಸಿನ್ಸ್ ಬೋತ್ ಆಫ್ ದೆಮ್ ಆರ್ ಹ್ಯಾವಿಂಗ್ ರೂಟ್, ಈ ರೂಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಏನ್ ಉಳ್ಕೊಳ್ಳುತ್ತೆ, 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಉಳ್ಕೊಳ್ಳುತ್ತೆ, ವಿಚ್ ಯು ಕ್ಯಾನ್ ಸ್ಪ್ಲಿಟ್ ಅಗೇನ್. ಸೊ ಏನಾಗುತ್ತೆ, 1 ಬೈ ಸೈನ್ ಎ, 1 ಬೈ ಸೈನ್ ಎ, ನೀಟಾಗಿ ಬರೆಯೋಣ, ಅರ್ಥ ಆಗಲ್ಲ ಆಮೇಲೆ. ಸೊ 1 ಬೈ ಸೈನ್ ಎ ಬರುತ್ತೆ, ಓಕೆ, ಇದು 1 ಅಷ್ಟೇ, ಇದೇನಿಲ್ಲ. ನೆಕ್ಸ್ಟ್ ಪ್ಲಸ್ ಕಾಸ್ ಎ ಬೈ ಸೈನ್ ಎ ಬರುತ್ತೆ, ಕಾಸ್ ಎ ಬೈ ಸೈನ್ ಎ ಬರುತ್ತೆ. 1 ಬೈ ಸೈನ್ ಏನು, 1 ಬೈ ಸೈನ್ ಇಸ್ ಕೊಸೀಕೆಂಟ್ ಎ, ಪ್ಲಸ್ ಕಾಸ್ ಎ ಬೈ ಸೈನ್ ಏನು, ಕಾಟ್ ಎ, ವಿಚ್ ಇಸ್ ನಥಿಂಗ್ ಬಟ್ ಯುವರ್ RHS. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಗೆ ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಇಲ್ಲಿಗೆ ನಿಮ್ಮ ಟ್ರಿಗನಾಮೆಟ್ರಿ ಒನ್ ಶಾರ್ಟ್ ಆದಷ್ಟು 115 ಮಿನಿಟ್ಸ್ ಆಗಿದೆ, ಮುಗಿಯುತ್ತೆ. ಇದು ಬೇಸಿಕ್. ನಿಮಗೆ ಇನ್ನ ಕಷ್ಟದ ಬೇಕು, ಇಷ್ಟ ಸಾಕಾಗ್ತಿಲ್ಲ ನನಗೆ, ಇದರಿಂದ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂದ್ರೆ, ಟ್ರಿಗನಾಮೆಟ್ರಿಕ್ ಐಡೆಂಟಿಟೀಸ್ ಮೇಲೇನೆ ಒಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ದೇರ್ ಆರ್ ಅರೌಂಡ್ 11 to 12 ಟೈಪ್ಸ್ ಇನ್ ದಟ್. ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಅಂಡ್ ಐ ಅಪ್ಲೋಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. 2 ಲಿಂಕ್ಸ್ ಕೊಡ್ತೀನಿ, ಆದಷ್ಟು ಅಲ್ಲಿಂದ ಹೆಲ್ಪ್ ತಗೊಳಕ್ಕೆ ಟ್ರೈ ಮಾಡಿ. ಅಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್. ನಿಮ್ಗೆ ಈ ವಿಡಿಯೋ ಇಷ್ಟು ಮಾಡಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡೋಕ್ಕೆ ಆಲ್ರೆಡಿ ಹೇಳಿದ್ದೀನಿ. ದಿಸ್ ಇಸ್ ಫಾರ್ ಇನ್ಕ್ರೀಸಿಂಗ್ ಅವರ್ ಕಾನ್ಫಿಡೆನ್ಸ್. ಇದು ಎಲ್ಲಾ ಟೈಪ್ಸ್, ಆದಷ್ಟು ಎಲ್ಲಾ ಟೈಪ್ಸ್ ಕವರ್ ಮಾಡಿದ್ದೀನಿ. ಯಾವ್ದು ಕವರ್ ಮಾಡಿಲ್ಲ ಅಂದ್ರೆ ಇನ್ ದ ನೆಕ್ಸ್ಟ್ ವಿಡಿಯೋ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ವಿಚ್ ಐಲ್ ಬಿ ಅಪ್ಲೋಡಿಂಗ್ ಇನ್ 1 or 2 days ಅದರಲ್ಲಿ ಇರುತ್ತೆ. ಸೊ ಅದನ್ನ ನೋಡಿ ನೀವು ಹೆಂಗೆ ಇದೇ ತರ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ until the next video and don't forget to subscribe Math Mats Kannada YouTube channel.